10 ವಿದ್ಯಾರ್ಥಿಗಳು KCET ಪರೀಕ್ಷೆಯಲ್ಲಿ ಅತ್ಯುತ್ತಮ ರ್ಯಾಂಕ್ ಗಳಿಸಿ ವಿವಿಧ ಕೋರ್ಸ್ಗಳಿಗೆ ಆಯ್ಕೆ. ಇಂಡಿ ತಾಲೂಕಿನ ಚವಡಿಯಾಳ ಗ್ರಾಮದ ಗುರುಬಸವ ಶಿಕ್ಷಣ ಸಂಕುಲಗಳ ಅಡಿಯಲ್ಲಿ ನಡೆಯುತ್ತಿರುವ ಗುರುಬಸವ PU ವಿಜ್ಞಾನ ವಿಭಾಗದ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು 2023-24ನೇ ಸಾಲಿನ KCET ಪರೀಕ್ಷೆಯಲ್ಲಿ 10 ವಿದ್ಯಾರ್ಥಿಗಳು ಅತ್ಯುತ್ತಮ ರ್ಯಾಂಕಿಂಗ್ ಗಳಿಸಿಕೊಂಡು ವಿವಿಧ ಕೋರ್ಸ್ಗಳಾದ ಇಂಜಿನಿಯರಿಂಗ್, BNYS, BSc ಅಗ್ರಿ, ವೆಟರ್ನರಿ, BSc ನರ್ಸಿಂಗ್, B.Pharm ಹಾಗೂ D.Pharmಗಳಿಗೆ ಆಯ್ಕೆಯಾಗಿ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಅನುಕ್ರಮವಾಗಿ ಆ ವಿದ್ಯಾರ್ಥಿಗಳು ಇಂತಿದ್ದಾರೆ: ದರ್ಶನ ಗುಡ್ಲ, ಕಾಂಚನಾ ಚೋರ್ಗಿಮಠ್, ಬಿಳಿಯಣಸಿದ್ದ ಹಿರೇಕುರ್ಬರ್, ದಾದಾಗೌಡ್ ಬಿರಾದಾರ್, ಚೈತ್ರಾ ಚವ್ಹಾಣ್, ಲಕ್ಷ್ಮೀ ಮುಜಗೊಂಡ, ರಮೇಶ್ ಹೊಸೂರ್, ಅಲ್ಲಾಬಕ್ಷ ಕಾರ್ಬಾರಿ, ಕವಿತಾ ಚಿಕ್ಪಟ್, ಭಾಗ್ಯಶ್ರೀ ಹೊಸ್ಮನಿ. ಈ ಎಲ್ಲ ವಿದ್ಯಾರ್ಥಿಗಳು ಪ್ರಯತ್ನದ ಫಲವಾಗಿ ಕಾಲೇಜಿನ ಕೀರ್ತಿಯನ್ನು ಬೆಳಗಿಸಿದ್ದಾರೆ. ಆದ್ದರಿಂದ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಅಧ್ಯಕ್ಷರಾದ MB ಬಿರಾದಾರ್, ಉಪಾಧ್ಯಕ್ಷರಾದ ಅಭಿಮನ್ಯು M ಬಿರಾದಾರ್, ಆಡಳಿತಾಧಿಕಾರಿಗಳಾದ AS ಪಾಟೀಲ್, ಪ್ರಾಂಶುಪಾಲರಾದ SR ರಾಠೋಡ್ ಮತ್ತು ಕಾಲೇಜ್ ವಿಭಾಗದ ಸಮಸ್ತ ಉಪನ್ಯಾಸಕರು ಹಾಗೂ ಎಲ್ಲ ವಿಭಾಗಗಳ ಮುಖ್ಯಸ್ಥರು ಮತ್ತು ಗುರುಬಸವ ಶಿಕ್ಷಣ ಸಂಸ್ಥೆಯ ಸಮಸ್ತ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಹರ್ಷವನ್ನು ವ್ಯಕ್ತಪಡಿಸಿ ಅಭಿನಂದನೆಗಳು ಸಲ್ಲಿಸಿದ್ದಾರೆ. ಇಂದು ಉಪಾಧ್ಯಕ್ಷರಾದ ಅಭಿಮನ್ಯು M ಬಿರಾದಾರ್ ಹಾಗೂ ಆಡಳಿತಾಧಿಕಾರಿಗಳು ಮತ್ತು ಈ ರ್ಯಾಂಕಿಂಗ್ ಪಡೆದ 10 ವಿದ್ಯಾರ್ಥಿಗಳು ನಮ್ಮೊಂದಿಗೆ ಸಂದರ್ಶನವನ್ನು ಕೈಗೊಂಡಿದ್ದಾರೆ. ಆ ಮಕ್ಕಳು ಯಾವ ರೀತಿಯಾಗಿ ಅಧ್ಯಯನ ಮಾಡಿದರು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಅನ್ನೋದನ್ನು ಸ್ವತಃ ವಿದ್ಯಾರ್ಥಿಗಳ ಬಾಯಿಂದಲೇ ಆ ಮಾತುಗಳನ್ನು ಕೇಳೋಣ ಬನ್ನಿ. ಮಾಧ್ಯಮದವರು ತಮ್ಮ ಒಂದು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಈಗಾಗಲೇ KCET ಪರೀಕ್ಷೆ ಅನ್ನುವಂಥದ್ದು ನಿಮ್ಮ ಒಂದು ಕಾಲೇಜ್ ವಿಭಾಗದ ವಿದ್ಯಾರ್ಥಿಗಳು, ಅದು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಎದುರಿಸಿ ಅದರಲ್ಲಿ 10 ವಿದ್ಯಾರ್ಥಿಗಳು ಉತ್ತಮವಾಗಿರ್ತಕ್ಕಂಥ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಯಿತು. ಅದಕ್ಕೋಸ್ಕರವಾಗಿ ಆ ಮಕ್ಕಳನ್ನ 10 ವಿದ್ಯಾರ್ಥಿಗಳು ಇವತ್ತು KCET ಪರೀಕ್ಷೆಯಲ್ಲಿ ರ್ಯಾಂಕಿಂಗ್ ಪಡೆದುಕೊಳ್ಬೇಕು ಅಂದ್ರೆ ಬಹಳ ಒಂದು ಕಷ್ಟದ ಕೆಲಸ. ತದನಿಮಿತ್ತವಾಗಿ ಆ ಮಕ್ಕಳು ಯಾವ ರೀತಿಯಾಗಿ ನೀವು ಕೋಚಿಂಗ್ ಅನ್ನ ಕೊಡ್ತಾ ಇದ್ರಿ ಮಕ್ಕಳನ್ನ KCET ಪರೀಕ್ಷೆಯಲ್ಲಿ ರ್ಯಾಂಕಿಂಗ್ ಪಡ್ಕೋಬೇಕು ಅಂತಂದ್ರ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೆಲವೊಂದು ರೂಪರೇಷೆಗಳು ಇರ್ತಾ ಇವೆ, ಕೆಲವೊಂದು ಮಾನದಂಡಗಳು ಇರ್ತಾವಲ್ಲಿ. ಆ ಮಾನದಂಡಗಳನ್ನ ಯಾವ ರೀತಿ ಹಾಕಿ ಕೊಡ್ತಿದ್ರಿ ಅಥವಾ ಮಕ್ಕಳಿಗೆ ಯಾವ ರೀತಿಯಾಗಿ ನೀವು ತರಬೇತಿಯನ್ನ ಕೊಡ್ತಿದ್ರಿ, ಆ ಕೊಟ್ಟಿರ್ತಕ್ಕಂಥ ತರಬೇತಿಯನ್ನ ಮಕ್ಕಳೆಲ್ಲ ಪಡ್ಕೊಂಡು ಅದಕ್ಕೆ ಈಗಾಗಲೇ ಅವರು ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿದ್ದಾರೆ. ವಿವಿಧ ಕೋರ್ಸ್ಗಳಿಗೆ ಅವರು ಆಯ್ಕೆಯಾಗಿದ್ದಾರೆ. ಇವತ್ತು ಇಂಜಿನಿಯರಿಂಗ್ ಆಗಿರಬಹುದು ಅಥವಾ BSc ಅಗ್ರಿ ಆಗಿರಬಹುದು ಅಥವಾ BSc ನರ್ಸಿಂಗ್ ಆಗಿರಬಹುದು ಅಥವಾ B.Pharm ಆಗಿರಬಹುದು ಅಥವಾ D.Pharm ಆಗಿರಬಹುದು. ಹೀಗೆ ವಿವಿಧ ಕೋರ್ಸ್ಗಳಿಗೆ ನಿಮ್ಮ ಶಾಲಾ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಆ ಒಂದು ವಿಷಯವನ್ನು ತಿಳಿದು ಗುರುಬಸವ ಶಿಕ್ಷಣ ಸಂಸ್ಥೆ, ಅದು ರೂರಲ್ ಏರಿಯಾದಲ್ಲಿ ಇರುವಂತದ್ದು, ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಸಂಸ್ಥೆ. ಈ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಸಂಸ್ಥೆಯಲ್ಲಿ ಮಕ್ಕಳನ್ನ ನೀವು KCET ಪರೀಕ್ಷೆಗೆ ಒಳಪಡಿಸಿ 10 ಮಕ್ಕಳನ್ನ ನಾವು ಉತ್ತಮ ರ್ಯಾಂಕಿಂಗ್ ಗಳಿಸಿಕೊಳ್ಳುತ್ತೀವಿ ಅಂತಂದ್ರೆ ಬಹಳ ಕಷ್ಟದ ಕೆಲಸ. ಆ ನಿಟ್ಟಿನಲ್ಲಿ ಹಳ್ಳಿಯ ಒಂದು ವಾತಾವರಣದಲ್ಲಿ ಇದ್ಕೊಂಡು ಮತ್ತು ಇಲ್ಲಿ ನಿಮಗೆ ಸಿಗ್ತಕ್ಕಂತ ಸೌಲಭ್ಯಗಳ ಕೊರತೆ, ಯಾಕೆಂದ್ರೆ ಸಿಟಿಯಲ್ಲಿ ಯಾವ ರೀತಿಯಾಗಿ ಸೌಲಭ್ಯಗಳು ನಮಗೆ ದೊರೀತಾವ ಆ ನಿಟ್ಟಿನಲ್ಲಿ ಹಳ್ಳಿಯಲ್ಲಿ ದೊರೀತಕ್ಕಂಥದ್ದು ಕಡಿಮೆ. ಬಟ್ ಆದಾಗೂ ಸಹಿತವಾಗಿ ಪ್ರಯತ್ನ ಮಾಡಿ, ನೀವೆಲ್ಲ ಸಿಬ್ಬಂದಿ ವರ್ಗದವರು ಪ್ರಯತ್ನ ಮಾಡಿ ಅದೊಂದು ಉತ್ತಮವಾದ ಫಲಿತಾಂಶವನ್ನು ಗುರುಬಸವ ಶಿಕ್ಷಣ ಸಂಸ್ಥೆಗೆ ಒದಗಿಸಿಕೊಟ್ಟಿದ್ದೀರಿ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ನಿಮಗೆ ಸಂದರ್ಶನವನ್ನು ತೆಗೆದುಕೊಳ್ಳುತ್ತೀವಿ. ಬಟ್ ಈ ರೀತಿಯಾಗಿ 10 ವಿದ್ಯಾರ್ಥಿಗಳು KCET ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಪಡ್ಕೋಬೇಕು ಅಂದ್ರೆ ತಾವು ಯಾವ ರೀತಿಯಾಗಿ ಬೋಧನೆ ಮಾಡ್ತಾ ಇದ್ರಿ ಸರ್? ತಮ್ಮ ಒಂದು ಸಿಬ್ಬಂದಿಯ ಜೊತೆಗೆ ಏನಾದರೂ ತಮ್ಮ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದಾ ಇಲ್ಲಿ? ಹೌದು ಸರ್, ಸರ್ ಅವಶ್ಯವಾಗಿ. ಏನಂತಂದ್ರೆ ಸರ್, ಇದು ನೀವು ಹೇಳಿದಾಗೆ ರೂರಲ್ ಏರಿಯಾದಾಗಿದೆ ಸರ್, ಗ್ರಾಮೀಣ ಪ್ರದೇಶದಲ್ಲಿ ಇದು ನಮ್ದು ಗುರುಬಸವ ಶಿಕ್ಷಣ ಸಂಸ್ಥೆ ಇದೆ. ಆಮೇಲೆ 10 ವಿದ್ಯಾರ್ಥಿಗಳು ಒಳ್ಳೆಯ ರ್ಯಾಂಕ್ ಅರ್ಹತೆಯನ್ನು ಪಡೆದಿದ್ದಾರೆ. ಅದರಲ್ಲಿ ಎಷ್ಟು ಮಕ್ಕಳು ನಾಳೆ ಅಡ್ಮಿಷನ್ ಪ್ರವೇಶಾತಿ ಪಡಿತಾರೋ ಇಲ್ಲೋ ಗೊತ್ತಿಲ್ಲ ಸರ್. ಅದರ ಒಳ್ಳೆಯ ರ್ಯಾಂಕ್ ಗಳನ್ನು ಗಳಿಸಿದ್ದಾರೆ, ಉತ್ತಮ ಅಂಕಗಳನ್ನು ಗಳಿಸಿದ್ದಾರೆ. ಆಮೇಲೆ ಮಕ್ಕಳ ಪರಿಶ್ರಮನೂ ಇದೆ, ಇದರ ಜೊತೆಗೆ ಶಿಕ್ಷಕರ ಪರಿಶ್ರಮದ ಜೊತೆಗೆ ಮಕ್ಕಳ ಪರಿಶ್ರಮನೂ ಬಹಳಷ್ಟು ಇದೆ. ಅವರು ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಸರ್. ನಾವು ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ಆಗಿರ್ಬೋದು ಅಥವಾ ನಾವು ಸಿಲೆಬಸ್ ಅನ್ನು 2 ಸಲ 3 ಸಲ ನಾವು ಅದನ್ನ ರಿವಿಷನ್ ಮಾಡ್ತಿದ್ದೇವೆ. ಆಮೇಲೆ ಆ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ CET, JEE, NEET ಇರ್ತಕ್ಕಂಥ ಕ್ವಶನ್ಸ್ ಗಳನ್ನು ಮಕ್ಕಳಿಗೆ ಹೇಳ್ತಾ ಇದ್ದೆವು. ಮಕ್ಕಳು ಮನೆಯಲ್ಲಿ ಹೋಗಿ ಓದ್ಕೋತಿದ್ರು. ಇಲ್ಲಿನೂ ನಾವು ಸ್ಟಡಿ ಅವರ್ ಅಂತ ಹೇಳಿ ಮಾಡ್ತಿದ್ದೇವೆ ಸರ್. ಈ ರೀತಿಯಾಗಿ ಮಕ್ಕಳು ಚೆನ್ನಾಗಿ ಅದ್ರ ಮೇಲೆ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಾರೆ. ಇನ್ನಷ್ಟು ವಿದ್ಯಾರ್ಥಿಗಳು
ಆಗಿತ್ತು. 10 ವಿದ್ಯಾರ್ಥಿಗಳಂತೆ ಹೆಚ್ಚಿನ ವಿದ್ಯಾರ್ಥಿಗಳು ಉತ್ತಮ ರ್ಯಾಂಕ್ಗಳನ್ನು ಗಳಿಸಬೇಕಾಗಿತ್ತು. ಆದ್ರೆ ಈಗಿನ ಇದ್ರೊಳಗ 10 ವಿದ್ಯಾರ್ಥಿಗಳು ನಮ್ಮಲ್ಲಿ ಅರ್ಹತೆಯನ್ನು ಪಡೆದಿದ್ದಾರೆ. ಇದ್ರೊಳಗಡೆ ಸಿಇಟಿ ಅಂತಂದ ಬಳಿಕ ನಾವು ಸಿಲೆಬಸ್ ಬೇರೆ ಸರ್, ಸಿಇಟಿ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಗಳೇ ಬೇರೆ ಆಗಿರ್ತಾವ. ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ ಸರ್. ಹಾಗೆ ಸಡನ್ ಆಗಿ ನಮ್ಗೆ ಆನ್ಸರ್ ಸಿಗೋದಿಲ್ಲ. ಕ್ವಶನ್ಸ್ ಹೆಂಗಿರ್ತಾವ, ಕ್ವಶನ್ ಆನ್ಸರ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಅಂತಂದ್ರೆ ನೇರವಾಗಿ ಕೇಳಿರ್ತಾರೆ. ಸಿಇಟಿ, ಜೆಇ ಉಳಿದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಷ್ಟು ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನು ಕೇಳಿರೋದಿಲ್ಲ. ಮಕ್ಕಳು ಬಹಳಷ್ಟು ಕಾನ್ಸೆಪ್ಟ್ಸ್ ಗಳನ್ನು ತಿಳಿದುಕೊಂಡಾಗ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಕೆಲವೊಂದು ಶಾರ್ಟ್ ಟ್ರಿಕ್ಸ್ ಅಂತ ಇದೆ ಸರ್, ಟೈಮ್ ಸೇವಿಂಗ್ ರಿಸಲ್ಟ್ಸ್ ಅಂತ ಸೂತ್ರಗಳಾಗಿರ್ಬೋದು, ರಿಯಾಕ್ಷನ್ಸ್ ಆಗಿರ್ಬೋದು, ವಿವಿಧ ಬೇರೆ ಬೇರೆ ನಮ್ಮ ಶಿಕ್ಷಕರು PCMB ದವರು ಎಲ್ಲರೂ ಅದ್ರ ತಕ್ಕಂತೆ ತಮ್ಮದೇ ಆದಂತ ನೋಟ್ಸ್ ಗಳನ್ನು ಮಾಡ್ಕೊಂಡಿದ್ದಾರೆ ಸರ್. ಓನ್ ಆಗಿ ಬೇರೆ ನೋಟ್ಸ್ ಗಳನ್ನು ರೆಫರ್ ಮಾಡೋದಕ್ಕಿಂತ ತಮ್ಮದೇ ಆದಂತ ನೋಟ್ಸ್ ಗಳನ್ನು ಮಾಡಿದ್ದಾರೆ. ಇದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ದವರು ನಮ್ಗ ಸಾಕಷ್ಟು ಸಹಕಾರ ಮಾಡಿದ್ದಾರೆ. ನಾವು ಏನ್ ಮಾಡಿದ್ರು ಅದಕ್ಕೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಈಗ ಆಲ್ರೆಡಿ ನಮ್ಮಲ್ಲಿ ಕಂಪ್ಯೂಟರ್ ಲ್ಯಾಬು ಇದೆ. ಮುಂದಿನ ದಿನಮಾನಗಳಲ್ಲಿ ನಾವು ಅದ್ರೊಳಗಡೆ ಕಂಪ್ಯೂಟರ್ ಅಲ್ಲಿ ಮಾಕ್ ಟೆಸ್ಟ್ ಅಂತ ಬರುತ್ತೆ ಸರ್. ಅದನ್ನು ಮಕ್ಕಳಿಗೆ ಇನ್ನಷ್ಟು ಸಾಕಷ್ಟು, ಮೊದಲೆಲ್ಲಾನು ಪೇಪರ್ ಅಲ್ಲಿ ಪೆನ್ ಅಂಡ್ ಪೇಪರ್ ಟೆಸ್ಟ್ ನಡೀತಾ ಇದ್ದು, ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಮಕ್ಕಳಿಗೆ ಮಾಕ್ ಟೆಸ್ಟ್ ಕಂಪ್ಯೂಟರ್ ಅಲ್ಲಿ ಗಣಕಯಂತ್ರದಲ್ಲಿ ಕೊಡಿಸ್ಬೇಕನ್ನೋ ಸೌಲಭ್ಯಗಳನ್ನು ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸರ್. ಸರಿ, ಅದರಲ್ಲಿ ತಾವು ಈ ಒಂದು PCMB ಭಾಗವನ್ನು ತಗೊಂಡಾಗ ಅದರಲ್ಲಿ ಟೆಕ್ಸ್ಟ್ ಬುಕ್ ಮತ್ತು ಸಿಇಟಿ ಪರೀಕ್ಷೆಗೆ ಸೆಪರೇಟ್ ಆಗಿರತಕ್ಕಂತ ಒಂದು ಭಾಗ ಇರುತ್ತೆ ಅಂತ ಹೇಳಿದ್ರಿ. ಬಟ್ ಈ ಸಿಇಟಿನೇ ನಾವು ತಯಾರು ಮಾಡ್ಬೇಕು ಅಂತಂದ್ರ ಏನಾದ್ರೂ ನೀವು ಈಗಾಗ್ಲೇ ನಿಮ್ ಕಡೆ ಆ ಒಂದು ಸಲಕರಣೆಗಳನ್ನಾಗ್ಲಿ ಅಥವಾ ಅಭ್ಯಾಸದ ಪಠ್ಯಕ್ರಮ ಆಗಿರ್ಬಹುದು, ನೀವೇನಾದ್ರೂ ಸಂಗ್ರಹ ಮಾಡಿಕೊಂಡು ವಿಶೇಷವಾಗಿ ಮಕ್ಕಳಿಗೆ ಅದರ ಬಗ್ಗೆನೇ ಕೋಚಿಂಗ್ ನೀಡ್ತಾ ಇದ್ರಿ ಸರ್? ಹೌದು ಸರ್, ನಾವು ರೆಫರೆನ್ಸ್ ಬುಕ್ ಗಳನ್ನು ತಗೊಂಡು ನಮ್ಮದೇ ಆದಂತಹ ನೋಟ್ಸ್ ಅನ್ನು ಮಾಡ್ಕೋತೀವಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ಸೊ ಬೇರೆ ಬೇರೆ ಸುಮಾರು 10 ರಿಂದ 12 ರೆಫರೆನ್ಸ್ ಬುಕ್ ಗಳನ್ನು ತಗೊಂಡು ಅದರಲ್ಲಿ ಯಾವುದು ಈಸಿಯೆಸ್ಟ್ ವೇ ಇದೆ, ಯಾವುದು ಮಕ್ಕಳಿಗೆ ಅನುಕೂಲ ಆಗುತ್ತಲ್ಲ, ಅದನ್ನು ನಮ್ಮದೇ ಆದಂತ ನೋಟ್ಸ್ ಗಳನ್ನು ಮಾಡ್ಕೊಂಡಿದ್ದೇವೆ ಸರ್ ನಾವು. ಬಟ್ ಇವರದು PUC ಎಕ್ಸಾಮ್ ಮುಗಿದ ನಂತರ ಸರ್ ಕನಿಷ್ಠ ಇವರಿಗೆ ಒಂದು 2 ತಿಂಗಳ ನಿರಂತರವಾಗಿರ್ತಕ್ಕಂತ ಈ ಒಂದು ಶಾಲೆಯಲ್ಲಿ ತಾವು ಮೋಸ್ಟ್ಲಿ ಆಗಿ ಕೊಡ್ತಿರಬಹುದೇನೋ ಅನ್ನುವಂತ ಒಂದು ಕಲ್ಪನೆ ನಮ್ದು. ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್? ಹೌದು ಸರ್, ಸುಮಾರು 1 ತಿಂಗಳುಗಳನ್ನು ನಾವು ಅವರಿಗೆ ಸಿಇಟಿ, ನಾವೇನ್ ಫಸ್ಟ್ PUC ಮತ್ತು ಸೆಕೆಂಡ್ PUC ಅಲ್ಲಿ ಏನ್ ಹೇಳಿರ್ತೇವಲ್ಲ ಸರ್, ಅವಾಗಾದ್ರೂ ನಾವು ಸಿಇಟಿ ಕ್ಲಾಸಸ್ ಅನ್ನು ಹೇಳಿರ್ತೇವ್ರಿ. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿರ್ತಾವಲ್ಲ ಅದನ್ನ ದ್ವಿತೀಯ PU ಪರೀಕ್ಷೆ, ವಾರ್ಷಿಕ ಪರೀಕ್ಷೆ ಏನಿದೆಯಲ್ಲ ಸರ್, ಅದು ಮುಗಿದ ಮೇಲೆ ಮತ್ತಷ್ಟು ಅವರಿಗೆ ತರಬೇತಿಯನ್ನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗಳನ್ನು ನಾವು ರಿವಿಷನ್ ಟೈಪ್ ಮಾಡ್ತೇವೆ ಸರ್. ಸರಿ ಸರ್, ಕೆಲವೊಂದು ವಿದ್ಯಾರ್ಥಿಗಳು ಈಗಾಗಲೇ PUCಯನ್ನ ತಾವು ಒಂದು ಮೇನ್ ಎಕ್ಸಾಮ್ ಮುಗಿಸ್ಕೊಂಡ ನಂತರ ಈ ಸಿಇಟಿ ಎಕ್ಸಾಮ್ಗೆ ರೆಡಿ ಆಗ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಎಲ್ಲೋ ತರಬೇತಿ ಅನ್ನುವಂಥದ್ದು ಪಡೆದುಕೊಳ್ತಾರೆ. ಬಟ್ ಆ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಆ ಮಕ್ಕಳನ್ನ ಹೊರಗೆ ಕಳಿಸದೆ ಇದೇ ಶಾಲೆಯಲ್ಲಿ ಇದ್ಕೊಂಡು ಅಥವಾ ಇದೇ ಶಾಲೆಯಲ್ಲಿ ಮಕ್ಕಳನ್ನು ಉಳಿಸಿಕೊಂಡು ಉಚಿತವಾಗಿರುವಂತ ರೀತಿಯಲ್ಲಿ ಆ ಒಂದು 1.5 ತಿಂಗಳ ಅಂದ್ರೆ 1.5 ತಿಂಗಳವರೆಗೆ ಆ ಸಿಇಟಿಗೆ ಸಂಬಂಧಪಟ್ಟಿರ್ತಕ್ಕಂತ ಕೋಚಿಂಗ್ ಕೊಡ್ತಾ ಇದ್ರಲ್ಲ ಸರ್, ಇದು ಬಹಳ ಉತ್ತಮವಾಗಿರ್ತಕ್ಕಂಥ. ಯಾಕಂದ್ರೆ ಕೆಲವೊಂದು ಕಡೆ ನಾವು ಸಿಇಟಿಯನ್ನು ನೋಡ್ತಾ ಇದೀವಿ, ಎಷ್ಟೆಷ್ಟೋ ಮಕ್ಕಳು ಡೊನೇಷನ್ ಅನ್ನ ಕೊಟ್ಟು ರೊಕ್ಕನ್ನ ಕೊಟ್ಟು ಅಲ್ಲಿ ಆ ಸಿಇಟಿ ತರಬೇತಿಯನ್ನ ಪಡ್ಕೊಂತಾರೆ. ಬಟ್ ನಮ್ಮ ಶಾಲೆಯಲ್ಲಿ, ನಮ್ಮ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಆ ರೀತಿಯಾಗಿ ಸಿಇಟಿಗಾಗಿ ಸ್ಪೆಷಲ್ ಆಗಿ ಮತ್ತೆ ದುಡ್ಡು ಕೊಟ್ಟು ಕಲಿಬೇಕು ಅನ್ನುವಂಥದ್ದೇನಿಲ್ಲ. ಮೊದಲು ಕೊಟ್ಟಿರ್ತಕ್ಕಂತಹ ಒಂದು ಏನೋ ಡೊನೇಷನ್ ಇದೆ, ಅದರಲ್ಲಿ ನಾವು ಉಚಿತವಾಗಿರುವಂತ ಒಂದು ಶಿಕ್ಷಣವನ್ನ ಕೊಡ್ತಾ ಇದೀವಿ. ಸಿಇಟಿ ಅನ್ನುವಂತ ಕ್ಲಾಸ್ ಅನ್ನ ನಾವು ನಡೆಸ್ತಾ ಇದೀವಿ ಅನ್ನುವಂತ ಇಂಗಿತಾರ್ಥವನ್ನ ತಿಳಿಸ್ತಾ ಇದೀವಿ ಸರ್. ಹಾಗಾದ್ರೆ ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಏನಾದ್ರು ಪ್ರೀ ಪ್ಲಾನ್ ಹಾಕೊಂಡಿದ್ರಿ ಸರ್ ಇದ್ರ ಬಗ್ಗೆ? ಸರ್ ಹಾಕೊಂಡಿದ್ದೇವೆ. ಈಗ ಹೇಳಿದ್ರೆ ಸರ್, ಗಣಕಯಂತ್ರದಲ್ಲಿ ನಾವು ಅವರಿಗೆ ಮಾಕ್ ಟೆಸ್ಟ್ ಗಳನ್ನು ತಗೋತೀವಿ ಅಂತ ಹೇಳಿದ್ವಿ. ಆಮೇಲೆ ಈ ಹಿಂದೆ ನಾವು ಬೇರೆ ತರ ನಾವು ಸಿಲೆಬಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೆಚ್ಚು ಕಡೆ ಮೇ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದೇವೆ. ಈ ಸಲ ನಾವು ಫೆಬ್ರವರಿ ಪ್ರಥಮ PUC ಎಕ್ಸಾಮ್ ಮುಗಿದ ತಕ್ಷಣನೇ ನಾವು ಅವರು ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸುಮಾರು ಆಗಸ್ಟ್ 15 ಅಂದ್ರೆ ನಮ್ದು ಸಿಲೆಬಸ್ ಕಂಪ್ಲೀಟ್ ಮುಗಿತದೆ ಸರ್. ಮುಗಿದ ತಕ್ಷಣ ಅವಾಗ 2 ತಿಂಗಳಲ್ಲಿ ಈಗ ಹೆಚ್ಚಿನ ಸಮಯ ಸಿಗೋದ್ರಿಂದ ನಮ್ಮ ಲೆಕ್ಚರ್ಸ್, ಉಪನ್ಯಾಸಕರಿಗೆ ಹೆಚ್ಚಿನ ಸಮಯ ಸಿಗುವುದರಿಂದ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಮಾಹಿತಿಯನ್ನು ಕೊಡುವಂತಹ ಒಂದು ಸೌಲಭ್ಯವನ್ನು ಮಾಡ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು ಸರ್. ಇಲ್ಲಿವರೆಗೆ ವೀಕ್ಷಕರೇ, ಈ ಸಂಸ್ಥೆ ಅಂದ್ರೆ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅದು ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸ್ತಕ್ಕಂತ ಶ್ರೀಯುತ SR ರಾಠೋಡ್ ಸರ್ ಅವರು KCET ಪರೀಕ್ಷೆಯಲ್ಲಿ ಅವ್ರದೇ ಆಗಿರತಕ್ಕಂತ ಒಂದು ಟೀಮ್ ವರ್ಕ್ ಅನ್ನು ತೆಗೆದುಕೊಂಡು PCMBದಲ್ಲಿ ವಿಶೇಷವಾಗಿ PCMB ಭಾಗವನ್ನು ತೆಗೆದುಕೊಂಡಾಗ 10 ವಿದ್ಯಾರ್ಥಿಗಳು KCET ಪರೀಕ್ಷೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ರ್ಯಾಂಕ್ ಅನ್ನ ಗಳಿಸಿಕೊಂಡಿದ್ದಾರೆ. ಆ ರ್ಯಾಂಕ್ ಗಳಿಸಿಕೊಳ್ಳಬೇಕು ಅಂತಂದ್ರೆ ಅಲ್ಲಿರುವಂತಹ ಶಿಕ್ಷಕರು ಯಾವ ರೀತಿಯಾಗಿರುವಂತ ಒಂದು ಕೋಚಿಂಗ್ ಅನ್ನ ನೀಡಿದ್ರು, ಯಾವ ರೀತಿಯಾಗಿ ಮಕ್ಕಳಿಗೆ ತರಬೇತಿಯನ್ನ ಕೊಟ್ರು ಅನ್ನುವಂಥದ್ದು ಪ್ರಾಂಶುಪಾಲರಾದ SR ರಾಠೋಡ್ ಸರ್ ಅವರು ತಮ್ಮ ಒಂದು ವಿಚಾರಧಾರೆಗಳನ್ನ ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ.
ಹಾಗಾದ್ರೆ ಇವಾಗ ನಾವ್ ಏನ್ ಮಾಡೋಣ ಅಂತಂದ್ರೆ ಆ KCET ಪರೀಕ್ಷೆಗೆ ಎಂಟ್ರಿ ಆಗಿ ಅದರಲ್ಲಿ ತಮ್ಮದೇ ಆಗಿರತಕ್ಕಂತ ಒಂದು ಕೌಶಲ್ಯವನ್ನ ಉಪಯೋಗಿಸಿಕೊಂಡು ತಮ್ಮ ಬರವಣಿಗೆ ಮುಖಾಂತರವಾಗಿ ಉತ್ತಮ ರ್ಯಾಂಕ್ ಗಳಿಸಿಕೊಂಡಿರ್ತಕ್ಕಂತಹ ವಿದ್ಯಾರ್ಥಿನಿಯನ್ನ ಇವತ್ತು ನಾವು ಕರ್ಕೊಂಡು ಬರ್ತಾ ಇದೀವಿ ಇಲ್ಲಿ ವೇದಿಕೆಗಳಿಗೆ. ಆ ಮಗು ಏನ್ ಹೇಳ್ತಾ ಇದೆ ಅನ್ನುವಂತ ನೋಡ್ಕೊಳ್ಳೋಣ, ಮಗುವಿನ ಪರಿಚಯವನ್ನ ಮಾಡ್ಕೊಳ್ಳೋಣ. ನೀನು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಹೋದ ವರ್ಷ 2023-24ನೇ ಸಾಲಿನಲ್ಲಿ ಅಧ್ಯಯನ ಮಾಡ್ತಿದ್ದಿ, ಅದು ಸೈನ್ಸ್ ಅನ್ನ ತಗೊಂಡು. ಬಟ್ ಅದರಲ್ಲಿ ಈಗಾಗಲೇ KCET ಪರೀಕ್ಷೆ ಅನ್ನುವಂಥದ್ದು ನೀನು ಎದುರಿಸಿದ್ಯಾ. ಹಾಗಾದ್ರೆ ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಕಾಂಚನ. ಕಾಂಚನ. ಅಡ್ರೆಸ್? ಚೋರ್ಗಿಮಠ. ಕಾಂಚನ ಚೋರ್ಗಿಮಠ. ಮಗು, ಇಲ್ಲಿ ನೀನು ಶಿಕ್ಷಣವನ್ನು ಪಡೆದುಕೊಳ್ಳತಕ್ಕಂತ ಸಂದರ್ಭದಲ್ಲಿ ಶಿಕ್ಷಕರೆಲ್ಲರೂ ಒಂದು ಉತ್ತಮವಾಗಿರುವಂತಹ ನಿಟ್ಟಿನಲ್ಲಿ ಮೋಸ್ಟ್ಲಿ ಯಾಕಂದ್ರೆ KCET ಪರೀಕ್ಷೆಯಲ್ಲಿ ನೀನು ರ್ಯಾಂಕ್ ಪಡ್ಕೊಂಡಿದಿ ಅಂತಂದ್ರೆ ಉತ್ತಮವಾಗಿರುವಂತ ಕೋಚಿಂಗ್ ನೀಡಿದ್ದಾರೆ ಅನ್ನುವಂತ ಒಂದು ಕಲ್ಪನೆ ನಮಗೂ ಬರ್ತಾ ಇದೆ. ಬಟ್ ಅವ್ರು ಕೊಟ್ಟಿರ್ತಕ್ಕಂತ ಒಂದು ಕೋಚಿಂಗ್ ಅನ್ನು ತೆಗೆದುಕೊಂಡು ನೀನು ಯಾವ ರೀತಿಯಾಗಿ ಅಧ್ಯಯನ ಮಾಡ್ತಿದ್ದಿ, ಮುಂದೆ ಬರುವಂತಹ ಮಕ್ಕಳಿಗೆ ನಿನ್ ಕಡೆಯಿಂದ ಏನಾದ್ರೂ ಒಂದು ಅನುಭವವನ್ನ ಹಂಚ್ಕೊಳ್ತಾ ಇದೆಯಾ? ಅವರು ಎಲ್ಲದಕ್ಕೂ ಗೈಡ್ ಲೈನ್ಸ್ ಕೊಡ್ತಿದ್ರು. ಮೇ ಬಿ CETಗೆ ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ತಿದ್ರು, ಮತ್ತೆ ಅವರಿಂದನೇ ಬುಕ್ಸ್ ಪ್ರೊವೈಡ್ ಮಾಡಿದ್ರು, ಮತ್ತೆ ವೀಕ್ಲಿ ಟೆಸ್ಟ್ ಮಾಡ್ತಿದ್ರು. ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ ಅವರು ಓದೋದಕ್ಕೆ. ಮುಂದೆ ಬರುವಂತಹ ಮಕ್ಕಳಿಗೆ ಅಂದ್ರೆ ನಾಳೆ ಮತ್ತೆ PUC ಸೆಕೆಂಡ್ ಇಯರ್ ಮತ್ತೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಮತ್ತೆ CET ಪರೀಕ್ಷೆಗೆ ಅವರು ಅಪಿಯರ್ ಆಗ್ತಾ ಇದ್ದಾರೆ ಕೂಡತರ, ಅವ್ರಿಗೆ ಏನಾದ್ರು ನೀನು ಗೈಡೆನ್ಸ್ ಮಾಡಬಹುದೇನೋ? ಗೈಡೆನ್ಸ್ ಅಂದ್ರೆ ಮೇ ಬಿ ಟೆಕ್ಸ್ಟ್ ಬುಕ್ ಫುಲ್ ಓದ್ಬೇಕು, ಲೈನ್ ಒಂದ್ ವರ್ಡ್ ಬಿಡ್ಲಾರ್ದೆ ಫುಲ್ ಟೆಕ್ಸ್ಟ್ ಬುಕ್ ಓದಿದ್ರೆ ಕ್ರ್ಯಾಕ್ ಆಗ್ಬೋದು. ಎಸ್ ವಿದ್ಯಾರ್ಥಿಗಳೇ, ಇವರು ಏನು ಹೇಳ್ತಾ ಇದ್ದಾರೆ ಕಾಂಚನಾ ಚೋರ್ಗಿಮಠ ಅವರು, ಟೆಕ್ಸ್ಟ್ ಬುಕ್ ಅನ್ನ ಫುಲ್ ಆಗಿ ರೆಫರ್ ಮಾಡ್ಬೇಕು, ಯಾವುದೇ ಒಂದು ಅಕ್ಷರನ್ನ ಅಲ್ಲಿ ಬಿಡಕೂಡದೆ, ಅಂದ್ರೆ ಬಿಡದೆ ಅದನ್ನು ಹೊರತುಪಡಿಸದೆ ಪ್ರತಿಯೊಂದನ್ನು ನಾವು ನೀಟಾಗಿ ಅಧ್ಯಯನ ಮಾಡ್ಬೇಕು, ಸರಿಯಾಗಿ ಓದ್ಕೋಬೇಕು. KCET ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಗಳಿಸಿಕೊಳ್ಳಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಮತ್ತೆ ಮುಂದೆ ಇನ್ನೊಂದು ವಿದ್ಯಾರ್ಥಿನಿ ನಾನು ನನ್ನ ಅನುಭವನ ಹಂಚ್ಕೋಬೇಕು ಅಂತ ಅಪೇಕ್ಷೆ ಇದೆ, ಅವಳನ್ನ ಕರ್ಕೊಳ್ಳೋಣ. ಪುಟಿ, ನಿನ್ ಹೆಸರು? ಚೈತ್ರ. ಚೈತ್ರ. ಅಡ್ರೆಸ್ರು? ಚವಾಣ್. ಚೈತ್ರ ಚವಾಣ್. ಮೊನ್ನೆ ತಾನೇ PUC ಸೈನ್ಸ್ ಅಲ್ಲಿ ವಿಜ್ಞಾನ ವಿಷಯವನ್ನು ತಗೊಂಡು ಅದರಲ್ಲಿ ಉತ್ತಮವಾಗಿರತಕ್ಕಂತಹ ಫಲಿತಾಂಶವನ್ನ ಪಡೆದುಕೊಳ್ಳುವುದರ ಜೊತೆಗೆ CET ಪರೀಕ್ಷೆ ಅನ್ನುವಂಥದ್ದು ಎದುರಿಸಿದೆ. ಬಟ್ ಆ CET ಪರೀಕ್ಷೆ ಬಹಳ ಮಕ್ಕಳು ಇವತ್ತು CET ಪರೀಕ್ಷೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ರ್ಯಾಂಕ್ ಗಳಿಸ್ಕೊಳ್ಬೇಕು ಅಂದ್ರೆ ತೊಂದರೆ ಆಗಲ್ಲ ಅವರಿಗೆ. ಬಟ್ ನೀನ್ ಅದರಲ್ಲಿ ಅಫಿಯರ್ ಆಗಿ ಆ ಎಕ್ಸಾಮ್ ಕುಳಿತುಕೊಂಡು ಉತ್ತಮವಾದ ರ್ಯಾಂಕ್ ಗಳಿಸ್ಕೊಂಡಿಲ್ಲ. ಹಾಗಾದ್ರೆ ಮುಂದೆ ಬರುವಂತಹ ಮಕ್ಕಳು ನನ್ನ ಸಹೋದರಿ ನನಗೇನ ಅದನ್ನ ತರಬೇತಿಯನ್ನ ಕೊಡ್ತಾಳ, ಏನು ತನ್ನ ಅನುಭವನ ಹಂಚ್ಕೊಳ್ತಾಳ ಅನ್ನುವಂತ ಒಂದು ವೀಕ್ಷಣೆಯಲ್ಲಿ ಎಲ್ಲಾ ಮಕ್ಕಳು ಕೈತಾ ಇದ್ದಾರೆ. ಅವ್ರಿಗೆ ನೀ ಏನಾದರೂ ಸಜೆಷನ್ ಕೊಡಬಹುದಾ? ನಿಂದೇ ಆಗಿರ್ತಕ್ಕಂತಹ ಸಲಹೆ. ಟೀಚರ್ಸ್ 2-3 ಟೈಮ್ಸ್ ಎಲ್ಲ ರಿವಿಷನ್ ಮಾಡ್ತಾರೆ, ಮತ್ ನಾವು ಟೆಕ್ಸ್ಟ್ ಬುಕ್ ಪೂರ್ತಿಯಾಗಿ ಓದ್ಬೇಕ್ರಿ. ಬಟ್ ಬ್ಯಾಕ್ ಇಯರ್ ಕ್ವಶನ್ ಪೇಪರ್ ಏನಾದ್ರು ಸೊಲ್ಯೂಷನ್ ಮಾಡ್ತಾ ಇದ್ರೆ? ಬ್ಯಾಕ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕ್ರಿ. ಬಟ್ ಬ್ಯಾಕ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಮಾಡ್ಬೇಕು. ಅದರಲ್ಲಿ ಕ್ವಶನ್ಸ್ ಏನಾದ್ರು ರಿಪೀಟೆಡ್ ಆಗ್ತಾ ಇದ್ವಾ ಅಥವಾ ಅದನ್ನ ಫೋಕಸ್ ಮಾಡ್ತಾ ಇದ್ದೀರಾ ಕ್ವಶನ್ ನೀವು? ಅವೇ ರಿಪೀಟ್ ಆಗ್ತಾವ. ಅವೇ ರಿಪೀಟ್ ಆಗ್ತಾ ಇದ್ದು ಫೋಕಸ್ ಮಾಡ್ತಿದ್ರೆ ಆ ಕ್ವಶನ್ಸ್ ಅಂದ್ರ ಬ್ಯಾಕ್ ಇಯರ್ ಕ್ವಶನ್ ಪೇಪರ್ ಒಂದು ನಿಟ್ಟಿನಲ್ಲಿ ಅದನ್ನ ತಗೊಂಡು ಸ್ಟಡಿ ಮಾಡ್ಬೇಕು. ಮತ್ತು ಶಿಕ್ಷಕರು ಸ್ಕೂಲ್ದಲ್ಲಿ ಅಥವಾ ಕಾಲೇಜಲ್ಲಿ ಏನ್ ಬೋಧನೆ ಮಾಡಿರ್ತಾರ ಅದನ್ನ ಲಕ್ಷ್ಯ ಕೊಟ್ಟು ಕೇಳಿ ಅದು ಪುನರ್ಮನನ ಮಾಡ್ಕೋಬೇಕು, ರಿಪೀಟೆಡ್ ಆಗಿ ಓದ್ಬೇಕು, ಬಿಡಿಸ್ಬೇಕು ಅನ್ನುವಂತ ನಿಮ್ಮ ಅಭಿಪ್ರಾಯ. ಹಾಗಾದ್ರೆ CET ಪರೀಕ್ಷೆಯಲ್ಲಿ ರ್ಯಾಂಕ್ ಪಡ್ಕೋಬಹುದು, ಆರಾಮ್ ಸರಿಯಾಗಿ ಪಡ್ಕೋಬಹುದು. ಥ್ಯಾಂಕ್ಸ್. ತಮ್ಮ ಒಂದು ಅನುಭವವನ್ನ ವಿದ್ಯಾರ್ಥಿನಿ ಹಂಚ್ಕೊಂಡಿದ್ದಾಳೆ. ನೀನು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು PUC ದ್ವಿತೀಯ ವರ್ಷ 2023-24ನೇ ಸಾಲಿನಲ್ಲಿ ಮೊನ್ನೆ ತಾನೇ ತಿರುಗಡೆ ಹೊಂದಿ KCET ಪರೀಕ್ಷೆ ಅನ್ನುವಂಥದ್ದು ಎದುರಿಸಿದೆ, ಹೌದ್ ತಾನೆ? ಹಾಗಾದ್ರೆ CET ಯಲ್ಲಿ ಬರಿಬೇಕಾದ್ರೆ ಏನೇನು ತಮಗ ತೊಂದರೆ ಆಯ್ತು ಅಥವಾ ಹ್ಯಾಂಗ CET ಎದುರಿಸಿದ್ರಿ, ಅದನ್ನ ಯಾವ ರೀತಿಯಾಗಿ ಅಧ್ಯಯನ ಮಾಡ್ಬೇಕು ಅನ್ನುವಂಥದ್ದು ಮುಂದೆ ಬರುವಂತಹ ಮಕ್ಕಳಿಗೆ ಏನಾದ್ರು ನಿಮ್ ಕಡೆಯಿಂದ ಸಜೆಷನ್ ಅಥವಾ ಸಲಹೆ? ನಮ್ ಸರ್ಗಳ ಸ್ಟಾಪ್ ಎಲ್ಲ ಕೊಟ್ಟಿರ್ತಕ್ಕಂತ ನೋಟ್ಸ್ ಎಲ್ಲ ಸರಿಯಾಗಿ ಸ್ಟಡಿ ಮಾಡ್ಬೇಕ್ರಿ. ಆಮೇಲೆ ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕ್ರಿ. ಅದ್ರಾಗಿನೂ ಹೆಚ್ಚು ಕ್ವಶನ್ಸ್ ಎಲ್ಲ ಬಂದಿರ್ತಾವ್ರಿ. ಆಮೇಲೆ ಸ್ವಲ್ಪ ಭಾಳ ಡೀಪ್ ಆಗಿ ಟೆಕ್ಸ್ಟ್ ಬುಕ್ ಅಂತ ಓದ್ಬೇಕ್ರಿ. ಆ ಮಕ್ಕಳನ್ನ ಏನಂತ ಸಜೆಷನ್ ಕೊಡ್ತಾ ಇದ್ರಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಡೀಪ್ ಆಗಿ ಸ್ಟಡಿ ಮಾಡ್ಬೇಕು, ಕ್ವಶನ್ ಆನ್ಸರ್ಸ್ ಅನ್ನ ನಾವು ಗಮನ ಕೊಟ್ಟ ಓದ್ಬೇಕು. ಅಲ್ಲಿ ಏನಾದ್ರು ಕಂಠಪಾಠ ಮಾಡ್ತಿದ್ರೇನು? ಇಲ್ಲ. ಅಂದ್ರೆ PUC ವಿಜ್ಞಾನ ವಿಭಾಗಕ್ಕೆ ಯಾವುದೋ ಕಂಠಪಾಠ ಅವಶ್ಯಕತೆ ಇಲ್ಲ, ಬಟ್ ಅದು ಓದಿದ್ದನ್ನ ನೆನಪಿನಲ್ಲಿ ಇಟ್ಕೋಬೇಕು ಅಷ್ಟೇ. ನೆನಪಿನಾಗ ಇಟ್ಕೋಬೇಕು. ಯಾಕಂದ್ರೆ 100 ಕ್ವಶನ್ಸ್ ಗಳಿರ್ತಾವ, ಯಾವ ಪ್ರಶ್ನೆ ಅಂತ ಬೈಪಾಟ್ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಓದಿದನ್ನ ಮನನ ಮಾಡ್ಕೋಬೇಕು. ಬಟ್ ಈ PCMದಲ್ಲಿ ಅದರಲ್ಲಿ ಮೆಥ್ ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳ್ತಾ ಇದೀವಲ್ಲ, ಅದೇ ಏನಾದ್ರು ನಿಮ್ಗೆ ಹೆಂಗ್ ಈಸಿ ಮಾಡ್ಕೊಂಡ್ರಿ? ಬಟ್ ಅದರಲ್ಲಿ ಯಾವ ರೀತಿಯಾಗಿ ನೀವು ಅಧ್ಯಯನ ಮಾಡ್ತಾ ಇದ್ರಿ? ಪ್ರಿನ್ಸಿಪಲ್ ಸರ್ ಅದ್ರ ಸಲುವಾಗಿನೇ ಸಪ್ರೇಟ್ ಆಗಿ ಒಂದ್ ನೋಟ್ಸ್ ಕೊಟ್ಟಿದ್ರಿ 1 ಮಂತ್ ಕೋಚಿಂಗ್ ಬರ್ಬೇಕಾದ್ರೆ.
ಅದನ್ನೇ ಸ್ವಲ್ಪ ಸ್ಟಡಿ ಮಾಡ್ಬೇಕು. ನಮ್ಮ ಪ್ರಿನ್ಸಿಪಾಲ್ ಸರ್ ಎಸ್ ಆರ್ ರಾಠೋಡ್ ಸರ್ ಮೆಥ್ಸ್ ಅನ್ನ ಹೇಳ್ತಾ ಇದ್ದಾರೆ ವಿಜ್ಞಾನ ವಿಭಾಗಕ್ಕೆ. ಅವರು ವಿಶೇಷವಾಗಿ ಒಂದು ನೋಟ್ಸ್ ಅನ್ನ ಕೊಟ್ಟಿದ್ರು, ಅದನ್ನೇ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಅದನ್ನ ಸರಿಯಾಗಿ ನೋಟ್ಸ್ ಗಳನ್ನ ಶಿಕ್ಷಕರು ಕೊಟ್ಟಿರ್ತಕ್ಕಂಥ ನೋಟ್ಸ್ ಗಳನ್ನ ಓದಿದ್ದಾದ್ರೆ CET ಪರೀಕ್ಷೆ ಎದುರಿಸಬಹುದು. ಎಸ್, ಥ್ಯಾಂಕ್ ಯು. ತಮ್ಮ ಹೆಸರು? ಭಾಗ್ಯಶ್ರೀ ಹೊಸಮನಿ. ಭಾಗ್ಯಶ್ರೀ ಹೊಸಮನಿ, ಥ್ಯಾಂಕ್ ಯು. ನಿಮ್ಮ ಹೆಸರು ಲಕ್ಷ್ಮೀ ಮುಚ್ಕೊಂಡ್, ಹೌದ್ ತಾನೆ? ಲಕ್ಷ್ಮೀ ಅದು ತಾವು ರೂರಲ್ ಏರಿಯಾದಿಂದ ಬರಬೇಕು, ಹಳ್ಳಿಯ ಒಂದು ಊರದಿಂದ, ಅದು ಲಕ್ಷಣದಿಂದ ಬರಬೇಕು, ಹೌದು. ಬಟ್ ಈ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ PUC ಫಸ್ಟ್ ಇಯರ್ ತಾವು ಅಡ್ಮಿಷನ್ ಅನ್ನ ತಗೊಂಡಿದ್ರಿ. ಇಲ್ಲಿ 2 ವರ್ಷಗಳ ನಿರಂತರವಾಗಿರುವಂತಹ ಅಧ್ಯಯನವನ್ನ ಮಾಡಿಕೊಂಡು ಮೊನ್ನೆ ತಾನೇ KCET ಪರೀಕ್ಷೆಯಲ್ಲಿಗೆ ತಾವು ಎಂಟ್ರಿ ಆಗಿ ಅದನ್ನ ಅಪಿಯರ್ ಮಾಡಿಕೊಂಡು ಆ ಪರೀಕ್ಷೆನ ಎದುರಿಸಿ ಉತ್ತಮ ರ್ಯಾಂಕ್ ಅನ್ನ ಗಳಿಸ್ಕೊಂಡಿದೀವಿ. ಬಟ್ ಈ ಶಾಲೆ ಇರುವಂತದ್ದು ಒಂದು ಗ್ರಾಮೀಣ ಭಾಗದಲ್ಲಿ ಅನ್ನುವಂಥದ್ದು ತಮ್ಗೆಲ್ಲ ಗೊತ್ತು. ಬಟ್ ಇಲ್ಲಿ ತಾವು ಇದ್ಕೊಂಡು ಅಧ್ಯಯನ ಮಾಡಿ ರ್ಯಾಂಕಿಂಗ್ ಅನ್ನ ಗಳಿಸ್ಕೊಂಡಿರಲ್ಲ. ದಿನ ಹೋಗೋದು ಬರೋದು ನಾವು ನೋಡ್ತಾ ಇದೀವಿ, ದಿನ ಹೋಗೋದು ಬರೋದು ಮಾಡ್ತಾ ಇದ್ರಿ. ಬಟ್ ಯಾವ ರೀತಿಯಾಗಿ ಅಧ್ಯಯನ ಮಾಡ್ತಿದ್ರಿ ನೀವು ಇಲ್ಲಿ? ನಾವು ಶಿಕ್ಷಕರು ಹೇಳಿದ್ದ ಚೆನ್ನಾಗಿ ಕಾನ್ಸಂಟ್ರೇಷನ್ ಕೊಟ್ಟು ಚೆನ್ನಾಗಿ ಸ್ಟಡಿ ಮಾಡ್ತಿದ್ವಿ ಸರ್. ಮನೆಯಲ್ಲಿ ಹೋಗಿ ಅದನ್ನ ರಿವಿಷನ್ ಮಾಡ್ತಿದ್ವಿ. ಸರ್ ಒಂದ್ಸಲ ಸಿಲೆಬಸ್ ಕಂಪ್ಲೀಟ್ ಆದ್ಮೇಲೆ 2 to 3 times ರಿವಿಷನ್ ಮಾಡಿಸ್ತಿದ್ರು. ಅಂಡ್ ವೀಕ್ಲಿ ಟೆಸ್ಟ್ ಮಾಡಿಸ್ತಿದ್ರು ಸರ್. ಓಲ್ಡ್ ಕ್ವಶನ್ ಪೇಪರ್ಸ್ 5 to 6 years ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡ್ತಿದ್ವಿ. ಆಲ್ಮೋಸ್ಟ್ ಅದರಂತೆ ಕ್ವಶನ್ಸ್ ಎಲ್ಲ ಬರ್ತಿದ್ವಿ ಸರ್ ಎಕ್ಸಾಮ್ ಅಲ್ಲಿ. ಎಸ್ ವೀಕ್ಷಕರೇ, ಲಕ್ಷ್ಮಿ ತನ್ನ ಒಂದು ವಿಚಾರವನ್ನ ಯಾವ ರೀತಿಯಾಗಿ ಹಂಚಿಕೊಂಡ್ಳು ಅಂತಂದ್ರೆ, ವೀಕ್ಲಿ ಆಗಿ ಪ್ರತಿ ಒಂದು ಪಾಠದ ಮೇಲೆ, ಪ್ರತಿ ಒಂದು ಘಟಕದ ಮೇಲೆ ಯೂನಿಟ್ ಟೆಸ್ಟ್ ಅನ್ನುವಂಥ ತೆಗೆದುಕೊಳ್ತಾ ಇದ್ರು ಮತ್ತು 5 or 6 years ಬ್ಯಾಕ್ ಇಯರ್ ಕ್ವಶನ್ ಪೇಪರ್ ಅನ್ನ ಸೊಲ್ಯೂಷನ್ ಮಾಡ್ತಾ ಇದ್ರು. ವಿಶೇಷವಾಗಿ ನಮ್ಮ ಕಡೆ ಹೆಚ್ಚಿನ ಒಂದು ಗಮನವನ್ನ ಹರಿಸ್ತಾ ಇದ್ರು. ಅದು PUC ದ್ವಿತೀಯ ವರ್ಷದಲ್ಲಿ ಓದುವಂತಹ ವಿದ್ಯಾರ್ಥಿ ಕಡೆ ವಿಶೇಷವಾಗಿ ಗಮನ ಹರಿಸ್ತಾ ಇದ್ರು. ಆ ಒಂದು ಸದುಪಯೋಗವನ್ನು ಪಡಿಸಿಕೊಂಡು CET ಪರೀಕ್ಷೆ ಅನ್ನುವಂಥ ಎದುರಿಸಿ ನೀವು ಉತ್ತಮವಾದ ರ್ಯಾಂಕ್ ಅನ್ನ ಗಳಿಸಿಕೊಂಡಿದ್ರಿ ಅನ್ನುವಂತಹ ಅಭಿಪ್ರಾಯವನ್ನ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ಅಪ್ಪ, ನಿನ್ನ ಹೆಸರು? ಶಿವರಾಜ್ ಕುಮಾರ್. ಅಡ್ರೆಸ್? ಬರಡು. ಶಿವರಾಜ್ ಕುಮಾರ್ ಬರಡು. ನೀನು ತಾನೇ CET ಪರೀಕ್ಷೆಗೆ ಅಪಿಯರ್ ಆಗಿದ್ದಿ, ಹೌದಾ? ಎಕ್ಸಾಮ್ ಕುಳಿತುಕೊಂಡಿದ್ದಿ. ಬಟ್ ಬಹಳ ಮಕ್ಕಳು CET ಪರೀಕ್ಷೆಯಲ್ಲಿ, ಅದ್ರಾಗ ನಮ್ಮ ಹಳ್ಳಿಯ ವಾತಾವರಣದಲ್ಲಿ ಇರುವಂತ ಮಕ್ಕಳು ವಿಶೇಷವಾಗಿ CET ಪರೀಕ್ಷೆದ್ದು ನಮ್ಗೆ ರ್ಯಾಂಕ್ ಸಿಗಲ್ರಿ ಸರ್ ಅಂತ ಹೇಳ್ತಾ ಇದ್ರು. ಬಟ್ ನೀವು ರ್ಯಾಂಕ್ ಪಡ್ಕೊಂಡ್ರಿ ಹಳ್ಳಿ ವಾತಾವರಣದಲ್ಲಿ ಇದ್ದು. ಯಾವ ರೀತಿಯಾಗಿ ಅಧ್ಯಯನ ಮಾಡಿದ್ರಿ ನೀವು? ಹಾರ್ಡ್ ಸ್ಟಡಿ ಮಾಡ್ತೀವಿ, ಸಪ್ರೇಟ್ ಆಗಿ ನೋಟ್ಸ್ ಮಾಡ್ತೀವಿ, ಓದ್ತೀವಿ. ಮೇಡಮ್ಗಳೆಲ್ಲ ಎಸ್ ಹೇಳಿ. ಎಸ್ ವೀಕ್ಷಕರೇ, ಹಾರ್ಡ್ ಆಗಿ ಸ್ಟಡಿ ಮಾಡ್ಬೇಕು ಮತ್ತು ನಿರಂತರವಾಗಿ ಕಾಲೇಜ್ಗೆ ಹೋಗ್ಬೇಕು ಅನ್ನುವಂತಹ ತನ್ನ ಒಂದು ವಿಚಾರ. ಎಸ್ ರಮೇಶ್ ಹೊಸೂರ್ ಅಂತ ಇಲ್ಲಿ ಒಂದು ಪ್ರೌಢಶಾಲೆಯನ್ನ ಶಿಕ್ಷಣವನ್ನ ಇಲ್ಲಿಯೇ ಮುಗಿಸ್ಕೊಂಡು, ಜೊತೆಗೆ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿಯೇ ಈ ವಿದ್ಯಾರ್ಥಿ ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷ ವಿಜ್ಞಾನ ವಿಭಾಗವನ್ನು ತೆಗೆದುಕೊಂಡು ಅದರಲ್ಲಿಯೂ ಸಹಿತ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿದ್ದಾನೆ. KCET ಪರೀಕ್ಷೆಯಲ್ಲಿ ಎದುರಿಸಿ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದಾನೆ. ಮೋಸ್ಟ್ಲಿ ಆಗಿ ಒಂದು 5 ವರ್ಷದ ಅನುಭವ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಆ ಮಗು ಪಡೆದುಕೊಂಡಿದೆ. ಆ ಒಂದು ಮಗುವಿನ ಅನುಭವ ಹೆಂಗಿದೆ ಅದನ್ನ ನಮ್ಮ ವೀಕ್ಷಕರಿಗೆ ರಮೇಶ್ ಹೊಸೂರಿ ಏನ್ ಹೇಳ್ತಾ ಇದ್ದಾನೆ ಅನ್ನುವಂಥದ್ದು ಆಲಿಸೋಣ. ರಮೇಶ್ ಹೊಸೂರಿ 5 ವರ್ಷಗಳ ನಿರಂತರವಾಗಿರುವಂತಹ ಅಧ್ಯಯನ ಈ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ನೀನು ಪಡ್ಕೊಂಡು 3 ವರ್ಷ ಹೈಸ್ಕೂಲ್ ವಿಭಾಗ, 2 ವರ್ಷ ಕಾಲೇಜ್ ವಿಭಾಗದಲ್ಲಿ. ಬಟ್ ಎಸ್ಪೆಷಲಿ ಆಗಿ ನಾವು ಇವತ್ತು ಕಾಲೇಜ್ ವಿಭಾಗದ ಬಗ್ಗೆ ಅಧ್ಯಯನ ಮಾಡ್ಕೊಂಡಿದ್ದೀನಿ. ನೀನು ವಿಶೇಷವಾಗಿ CET ಪರೀಕ್ಷೆ ಅನ್ನುವಂಥದ್ದು ಎದುರಿಸಿದೆ. ಬಟ್ ಅದನ್ನ ಯಾವ ರೀತಿಯಾಗಿ ಎದುರಿಸಿದೆ? ಮಕ್ಕಳಿಗೆ, ಮುಂದೆ ಬರುವಂತಹ ಮಕ್ಕಳಿಗೆ ನಿನ್ನ ಕಡೆಯಿಂದ ಏನಾದರೂ ಸಲಹೆಗಳನ್ನ ನೀಡಬಹುದಾ? CET ಮೊದಲು ಸ್ಟಾರ್ಟಿಂಗ್ ಸೆಕೆಂಡ್ PUC ಅಲ್ಲಿ ಲಾಸ್ಟ್ ಇಯರ್ ಸೆಕೆಂಡ್ PUC ಓದ್ಬೇಕಾದ್ರೆ ಸೆಕೆಂಡ್ PUC ಸಿಲೆಬಸ್ ಅನ್ನೇ ಓದ್ತೀವಿ. ಬಟ್ CET ಫಸ್ಟ್ PUC ಮತ್ತೆ ಸೆಕೆಂಡ್ PUC ಎರಡು ಕೂಡಿಸಿ ಸಿಲೆಬಸ್ ಇರುತ್ತೆ KCET ಅಲ್ಲಿ. ಸೊ ಸೆಕೆಂಡ್ PUC ನೀವು ಕಂಪ್ಲೀಟ್ ಆಗಿ ಹೋದ್ಮೇಲೆ ಸೆಕೆಂಡ್ PUC ಬೋರ್ಡ್ ಆಫ್ಟರ್ ಬೋರ್ಡ್ ಎಕ್ಸಾಮ್ ಆದ್ಮೇಲೆ ಫಸ್ಟ್ PUC ಮ್ಯಾಕ್ಸಿಮಮ್ ಕ್ಲಿಯರ್ ಮಾಡಬೇಕು. ಸೆಕೆಂಡ್ PUC ಆಲ್ರೆಡಿ ನಾವು ಓದಿರೋದ್ರಿಂದ ಸೆಕೆಂಡ್ PUC ಅಷ್ಟು ಆಲ್ರೆಡಿ ಪರ್ಫೆಕ್ಟ್ ಆಗಿರುತ್ತೆ. ಸೊ ಫಸ್ಟ್ PUC ಸೆಕೆಂಡ್ PUC ಆದ್ಮೇಲೆ KCET ಎಕ್ಸಾಮ್ ಇನ್ನು ಒನ್ ಮಂತ್ ಅದು ಗ್ಯಾಪ್ ಇದ್ದಾಗ ಸೊ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ಫಸ್ಟ್ PUC ಸಿಲೆಬಸ್ ಕವರ್ ಮಾಡಿ, ಮತ್ತೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮೋಸ್ಟ್ಲಿ ಇಂಪಾರ್ಟೆಂಟ್. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ್ದು ರಿಪೀಟ್ ಆಗಿ ಅವು ಕ್ವಶನ್ ಮತ್ತೆ ಯಾವ್ದು ಡಿಫಿಕಲ್ಟ್ ಟಾಪಿಕ್ ಇರುತ್ತೆ ಫಸ್ಟ್ PUC ಮೇನ್ ಟಾಪಿಕ್ ಅಷ್ಟು ಫಸ್ಟ್ PUC ದಿಂದ ತಗೊಂಡು ಸೊ ಸೆಕೆಂಡ್ PUC ಆಲ್ರೆಡಿ ನಾವು ಪರ್ಫೆಕ್ಟ್ ಆಗಿರ್ತೀವಿ. ಫಸ್ಟ್ PUC ಪ್ಲಸ್ ಸೆಕೆಂಡ್ PUC ಕೂಡಿ KCET ಕ್ವಶನ್ ಪೇಪರ್ ನಲ್ಲಿ ಎಕ್ಸಾಮ್ ನಲ್ಲಿ ಪ್ರಿಪೇರ್ ಆಗ್ಬೋದು. ಎಸ್ ವೀಕ್ಷಕರೇ, ರಮೇಶ್ ಹೊಸೂರ್ ಅವರು ತಮಗಾಗಿ ಒಂದು ಕ್ಲೀವನ್ನ ಬಿಟ್ಕೊಟ್ರು. ಏನು ಅಂತಂದ್ರೆ, ನಾವು ಕೇವಲ ದ್ವಿತೀಯ ವರ್ಷದ ಅಷ್ಟೇ ಎಕ್ಸಾಮ್ ಬೀಳುತ್ತವ KCET ಅಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಗಮನದಲ್ಲಿ ಇಟ್ಕೊಂಡು ಅಧ್ಯಯನ ಮಾಡಬಾರ್ದು. ಅದಕ್ಕೆ PUC ಫಸ್ಟ್ ಇಯರ್ ಸಿಲೆಬಸ್ ಸಂಬಂಧಪಡ್ತಾ ಇದೆ. ನಾವು ಸೆಕೆಂಡ್ ಇಯರ್ ಓದೋದ್ ನಂತರನು ಅದ್ರ ಜೊತೆಗೆ
ಒಂದು 2 ತಿಂಗಳಾದರೂ ನಿರಂತರವಾಗಿ PUC ಫಸ್ಟ್ ಇಯರ್ ವಿಭಾಗದ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಏನು ಸಿಲೆಬಸ್ ಇದೆ ಆ ಸಿಲೆಬಸ್ ನಾವು ಓದಬೇಕು ಅನ್ನುವಂತ ಒಂದು ಕ್ಲಿವನ್ನ ರಮೇಶ್ ಹೊಸೂರ್ ಅವರು ಇವತ್ತು ನಮಗೆ ಅದಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ CET ಪರೀಕ್ಷೆಗೆ ಎದುರಿಸಬೇಕು ಅಂದ್ರೆ PUC ಫಸ್ಟ್ ಇಯರ್ ಸ್ಟಡಿ ಮಾಡ್ಕೋಬೇಕು ಮತ್ತು PUC ಸೆಕೆಂಡ್ ಇಯರ್ ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ರಮೇಶ್ ಹೊಸೂರ್ ಅವರಿಂದ ನಾವು ತಿಳ್ಕೊಂಡಿದೀವಿ. ನನ್ನ ಹೆಸರು ಬಿಳೆನ್ಸಿದ್ದ ಹಿರೇಕುರ್ಬರ್ ಅಂತ. ಬಿಳೆನ್ಸಿದ್ದ ಹಿರೇಕುರ್ಬರ್. ಬಟ್ ಇಲ್ಲಿ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ದ್ವಿತೀಯ ವರ್ಷದಲ್ಲಿ ತಾವು CET ಪರೀಕ್ಷೆಯಲ್ಲಿ ಕುಳಿತುಕೊಂಡು ಉತ್ತಮವಾದ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದೀರಿ, ಸರಿ ತಾನೆ? ಆ CET ಪರೀಕ್ಷೆ ಎದುರಿಸಬೇಕು ಅಂದ್ರೆ ಬಹಳ ಮಕ್ಕಳು ಅಧೈರ್ಯ ಆಗ್ತವೆ. ಇವತ್ತು ಆ CET ಪರೀಕ್ಷೆ ಅಂದ್ರೆ ಇವೆಲ್ಲ ಅಂತ ಬಹಳ ಮಕ್ಕಳನ್ನ ಕೇಳ್ಕೊಂಡಿದೀವಿ ನಾವು. ಅದು ರೂರಲ್ ಏರಿಯಾದಲ್ಲಿ ಇರುವಂತ ಮಕ್ಕಳು, ಸಿಟಿಯಲ್ಲಿ ಇರುವಂತ ಮಕ್ಕಳನ್ನ ನಾವು ಪರಿಗಣನೆ ತೆಗೆದುಕೊಂಡಿಲ್ಲ. ಈ ಒಂದು ಹಳ್ಳಿ ವಾತಾವರಣದಲ್ಲಿ ಇರುವಂತ ಮಕ್ಕಳು ಅಲ್ಲೆಲ್ಲಿ ಹೋಗೋದು ಸರ ಬೇಡ, CET ಪರೀಕ್ಷೆ ನಮ್ಮದು ಆಗಲ್ಲ ಅಂತ ಹೇಳ್ತೀರಿ. ನೀವು ಹಳ್ಳಿ ವಾತಾವರಣದಲ್ಲಿ ಇದ್ಕೊಂಡು, ಅದು ಹಳ್ಳಿಯಲ್ಲಿ ಇರತಕ್ಕಂತ ಒಂದು ಶಾಲೆಯಲ್ಲಿ ಇದ್ಕೊಂಡು CET ಪರೀಕ್ಷೆಯಲ್ಲಿ ರ್ಯಾಂಕ್ ಅನ್ನ ಪಡ್ಕೊಂಡಿದ್ರಿ. ಅದು ಮುಂದೆ ಬರುವಂತ ನಿನ್ನ ಸಹೋದರರು ಅಂತ ಹೇಳ್ತಾ ಇದೀವಲ್ಲ, ಮುಂದೆ ಬರುವಂತ ಮಕ್ಕಳು, ಅವಕ್ಕೇನಾದರೂ ನೀವು ಗೈಡೆನ್ಸ್ ಮಾಡಬಹುದೇನೋ? ಹಾ ರೀ ಸರ್. ಬಯಾಲಜಿನ ಲೈನ್ ಬೈ ಲೈನ್ ಮೊದಲು ವರ್ಡ್ ಬೈ ವರ್ಡ್ ಓದದ್ರಿ. ಇವಾಗ ಮ್ಯಾಥ್ಸ್ ಫಿಸಿಕ್ಸ್ ಅಂತ ಬಂದ್ರ ವರ್ಡ್ ಬೈ ವರ್ಡ್ ಓದುವಂತ ಚಾನ್ಸ್ ಇರಲ್ರಿ. ಅವಾಗ ಶಿಕ್ಷಕರು ಏನ್ ಹೇಳಿರ್ತಾರಲ್ಲ ಟ್ರಿಕ್ ಮತ್ತ ಟೈಮ್ ಉಳಿಸುವಂತ ಏನೋ ಅದರ ಫಾರ್ಮುಲಾ ಇತ್ತಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಬ್ಯಾಕ್ ಇಯರ್ ಕ್ವಶನ್ ಪೇಪರ್ ಅಂತ ಸಾಲ್ವ್ ಮಾಡಿದ್ರೆ ರ್ಯಾಂಕಿಂಗ್ ಅಂತ ಚಲೋ ಬರುತ್ತೆ. ಎಸ್, ಅಂದ್ರೆ ಬೋಧನೆ ಕೊಡುವಂತ ಶಿಕ್ಷಕರು ಬಹಳ ಮುಖ್ಯವಾಗಿರುವಂತದ್ದು ನಿಮ್ಮ ದೃಷ್ಟಿಯಲ್ಲಿ. ಇಲ್ಲಿ ಅಲ್ಲಿ ಟೈಮಿಂಗ್ ಮೊದ್ಲೇ ಕಮ್ಮಿ ಇರ್ತೈತಿ. ಯಾಕಂತಂದ್ರೆ ಅವರು ಯಾವ ಒಂದು ಟ್ರಿಕ್ಸ್ ಗಳನ್ನ ಹೇಳಿಕೊಟ್ಟಿರ್ತಾರ, ಆ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿ ಕಡಿಮೆ ಅವಧಿಯಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಇಲ್ಲಿರುವಂತ ಎಲ್ಲಾ ಶಿಕ್ಷಕರು ಆ ಟ್ರಿಕ್ಸ್ ಗಳನ್ನ ತಮಗೆ ಹೇಳಿಕೊಟ್ಟಿದ್ರು ಅನ್ನುವಂತ ಇಂಗಿತಾರ್ಥ. ಸರಿ ಸರ್. ಹಾಗಾದ್ರೆ ಪ್ರತಿಯೊಂದನ್ನ ಇವಾಗ ಅಧ್ಯಯನ ಮಾಡ್ಬೇಕು ಅಥವಾ ಪ್ರತಿಯೊಂದು ಲೈನ್ ಟು ಲೈನ್ ಓದ್ಬೇಕು ಅಥವಾ ಶಿಕ್ಷಕರು ಹೇಳಿಕೊಟ್ಟಿರ್ತಕ್ಕಂತ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ನಾವು ಎದುರಿಸಬಹುದು? ಸ್ವಲ್ಪ ಮೊದಲು ಹೈ ವೇಟೇಜ್ ಇರೋ ಚಾಪ್ಟರ್ ಗಳನ್ನ ನಾವು ಫೋಕಸ್ ಮಾಡಬೇಕಾಗ್ತೈತಿ. ಆಮೇಲೆ ಟೈಮ್ ಉಳಿತಂದ್ರೆ ಎಲ್ಲಕ್ಕ ಒಂದ್ಸಲ ರಿವಿಷನ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಹೆಲ್ಪ್ ಆಗ್ತದೆ. ಅಂದ್ರೆ ಸಿಲೆಬಸ್ ನಲ್ಲಿ ಅತಿ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರ್ತಕ್ಕಂತ ಪಾಠಗಳೇನಿರ್ತಾವ ಅವಕ್ಕೊಂದ್ ಸ್ವಲ್ಪ ಫೋಕಸ್ ಮಾಡ್ಬೇಕು. ಜೊತೆಗೆ ಶಿಕ್ಷಕರು ಹೇಳಿಕೊಟ್ಟಿರ್ತಕ್ಕಂತ ಒಂದು ಟ್ರಿಕ್ಸ್ ಏನದಾವಲ್ಲ, ಸೂಚನೆಗಳು, ನಿಯಮಗಳು ಅಂತ ಕರಿತೀವಲ್ಲ, ಅವುಗಳನ್ನ ಪಾಲಿಸಿದ್ರೆ ನಾವು CET ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಬಹುದು, ಸುಲಭವಾಗಿ ಆಗಬಹುದು ಅನ್ನುವಂತ ಕಲ್ಪನೆ. ಥ್ಯಾಂಕ್ ಯು. ತಾವು ಲಕ್ಷ್ಮಿ ಮುಜಗೊಂಡವರ ಪಾಲಕರು, ಅವ್ರ ಪೇರೆಂಟ್ಸ್ ಹೌದಾನೆ? ಹೌದು ಸರ್. ಹೌದು ಹೌದು. ಬಟ್ ಇಲ್ಲಿ ತಾವು ಸಾಕಷ್ಟು ಸ್ಕೂಲ್ಗಳಿದ್ದು ನಿಮಗೆ, ಯಾಕಂದ್ರೆ ಇಂಡಿ ಭಾಗವನ್ನು ತೆಗೆದುಕೊಂಡಾಗ ಎಷ್ಟೋ ಸ್ಕೂಲ್ಗಳಿದ್ದು, ಬಟ್ ಎಸ್ಪೆಷಲಿ ಆಗಿ PUC ಫಸ್ಟ್ ಇಯರ್ಗೆ ನಿಮ್ಮ ಲಕ್ಷ್ಮಿಯನ್ನ ಕರ್ಕೊಂಡು ಬಂದು ಇಲ್ಲಿ ತಾವು ಅಡ್ಮಿಷನ್ ಅನ್ನ ಕೊಟ್ರಿ. ಹಾಗಾದ್ರೆ ಏನೋ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಇರಬಹುದು ಅನ್ನುವಂತ ನಿಮ್ಮ ಒಂದು ಕಲ್ಪನೆ. ಸರ್, ಅಂತದ ನಮ್ಮ ಈ ಒಂದು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ತಾವು ಏನು ಕಂಡುಕೊಂಡಿದ್ರಿ? ಸರ್, ಈ ಮೊದ್ಲಾಗೇನೆ ನನ್ನ ಮಗನನ್ನ ಕೂಡ ಈ ವಿದ್ಯಾಸಂಸ್ಥೆಯಲ್ಲಿ 2 ವರ್ಷ ಅಭ್ಯಾಸ ಮಾಡಿಸಿದ್ದೆ. ಓಕೆ. ಓ ಹಾ. ಈ ಸಂಸ್ಥೆ ನಾನು ಸ್ವಲ್ಪ ಮಟ್ಟಿನ ಅಭ್ಯಾಸ ಮಾಡಿದವನು. ಶ್ರಮಯೇವ ಜಯತೆ ಅನ್ನೋ ಒಂದು ನಿಟ್ಟಿನೊಳಗ ಈ ಸಂಸ್ಥೆ ನಡ್ಕೊಂಡು ಬಂದದ ಅನ್ನೋ ವಿಚಾರ ನನ್ನ ತಲೆಯೊಳಗೆ ಬಂತು. ಯಾಕಂದ್ರೆ ಬಸವಾದಿ ಪ್ರಮುಖರ ಹೆಸರು ಇಟ್ಕೊಂಡು ಕಾಯಕವೇ ಕೈಲಾಸ ಅನ್ನುವಂಗ ಎಲ್ಲಾ ಶಿಕ್ಷಕರು ಅಂದದವರು ಒಂದು ಸತ್ಯನಿಷ್ಠ ವೃತ್ತಿಯಲ್ಲಿ ತಮ್ಮ ಕಾಯಕವನ್ನ ಮಾಡಬಹುದು ಅನ್ನೋ ಹಂಬಲ ಇಟ್ಕೊಂಡು ನಾನು ಇಲ್ಲಿ ಬಂದೆ. ಅದರ ಪರಿಣಾಮ ನನ್ನ ಮಗನ ರಿಸಲ್ಟ್ ನಲ್ಲಿ ಕಂಡುಕೋತು. ಮುಂದೆ ಅದೇ ದಾರಿಯೊಳಗೆ ನನ್ನ ಮಗಳನ್ನ ಕೂಡ ನಾನು ಇಲ್ಲಿ ಓದಿಸಲಿಕ್ಕೆ ಪ್ರಯತ್ನ ಪಟ್ಟೆ. ಅದರ ಫಲಿತಾಂಶದ ಒಂದು ಪ್ರಕಟಣೆಯು ಕೂಡ ನನ್ನ ಮನಸ್ಸಿಗೆ ಸಮಾಧಾನ ತರುವ ನಿಟ್ಟಿನೊಳಗ ಬಂತು. ಅದರಿಂದ ಈ ಸಂಸ್ಥೆಯೊಳಗ ಎಲ್ರೂ ತಮ್ಮ ಪಾಲಿನ ಕರ್ತವ್ಯವನ್ನ ತಾವು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರ. ಸಂಸ್ಥೆಗೆ ಒಂದು ಹೆಮ್ಮೆಯ ಒಂದು ಶಿಕ್ಷಣವನ್ನ ಇಲ್ಲಿ ಸಿಗ್ತದ ಅನ್ನೋ ನಿಟ್ಟಿನೊಳಗ ತಾಲೂಕಿನೊಳಗ ಜನ ಮಾತಾಡಿಕೊಳ್ಳುವಂಗ ಅವರು ಶ್ರಮ ಪಡ್ತಾರ ಅನ್ನೋ ಒಂದು ಅಭಿಪ್ರಾಯ ನನ್ನ ದೃಷ್ಟಿಯೊಳಗೆ ಕಂಡು ಬಂತು. ಸರಿ ಸರ್, ತಾವು ಅಂದ್ಕೊಂಡಂತೆ ಈ ಒಂದು ಗುರುಬಸವ ಶಿಕ್ಷಣ ಸಂಸ್ಥೆಯ ಬಸವಣ್ಣವರ ಹೆಸರನ್ನ ಈಗಾಗಲೇ ಆಧಾರವಾಗಿ ಇಟ್ಕೊಂಡು ಸಂಸ್ಥೆ ಅನ್ನುವಂತ ನಡೀತಾ ಇದೆ. ಬಟ್ ಬಸವಣ್ಣವರು ಆ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಏನಂತ ಹೇಳಿದ್ರು ಅಂದ್ರೆ ಕಾಯಕವೇ ಕೈಲಾಸ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಶಿಕ್ಷಣ ಎಲ್ಲಾ ಮಾಸ್ತರುಗಳು ದುಡಿಯಬಹುದು ಅಥವಾ ನನ್ನ ಮಗುವಿಗೆ ಶಿಕ್ಷಣ ಕೊಡಬಹುದು ಅನ್ನುವಂತ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ನಿಮ್ಮ ಒಂದು ಮಗುವಿಗೂ ಇಲ್ಲೇ ಓದಿಸಿದ್ರೆ, ಅದೇ ರೀತಿಯಾಗಿ ಆ ಒಂದು ಉತ್ತಮವಾಗಿರತಕ್ಕಂಥ ಫಲಿತಾಂಶ ಇಲ್ಲಿ ಕಂಡುಕೊಂಡು ನಿಮ್ಮ ಲಕ್ಷ್ಮಿಗಾದ್ರೂ ಇಲ್ಲೇನೆ ಓದಿಸಿದಿರಿ. ಬಟ್ ಇಲ್ಲಿರುವಂತ ಒಂದು ಎಲ್ಲ ಶಿಕ್ಷಕರು ಮನಸಾಪೂರ್ವಕವಾಗಿ ದುಡಿತಾರ ಅನ್ನುವಂತ ತಮಗೆ ಈಗಾಗಲೇ ಮನದಟ್ಟ ಆಗಿರ್ತಕ್ಕಂಥ ವಿಚಾರ ಸರ್. ಸರಿ, ಯಾಕಂದ್ರ ಅವ್ರ ಮನಸಾಪೂರ್ವಕ ದುಡಿದೇ ಇದ್ರ ನನ್ನ ಮಗು ಆ ದರ್ಜೆಯ ಒಂದು ಫಲಿತಾಂಶ
ಪಡ್ಕೊಳಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅನ್ನೋ ಒಂದು ನನ್ನ ಅಭಿಪ್ರಾಯನೂ ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಮುಜುಗೊಂಡವರು ಏನಂತ ತಮ್ಮ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಇರುವಂತಹ ಪ್ರತಿಯೊಬ್ಬರು ಶಿಕ್ಷಕರು ಮನಸಾಪೂರ್ವಕವಾಗಿ ಇಲ್ಲಿ ಕಾಯಕವನ್ನ ಮಾಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ, ಪಾಠ ಬೋಧನೆಯನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾನು ಆ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಈ ಸಂಸ್ಥೆಯಲ್ಲಿ ನನ್ನ ಮಗ ಮತ್ತು ನನ್ನ ಮಗಳನ್ನ ಓದಿಸಿದ್ದೀನಿ. ಉತ್ತಮವಾಗಿರುವಂತಹ ಒಂದು ಶಿಕ್ಷಣವನ್ನು ಈಗಾಗಲೇ ಇಲ್ಲಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರು ಜೊತೆಗೆ ಮ್ಯಾನೇಜ್ಮೆಂಟ್ ದವರು ಅದಕ್ಕೆ ಸಪೋರ್ಟ್ ಅನ್ನುವಂಥದ್ದು ಮಾಡಿದ್ದಾರೆ. ಹಾಗಾದ್ರೆ ಈ ಒಂದು ಸಂಸ್ಥೆ ಉತ್ತಮವಾಗಿರುವಂತಹ ಒಂದು ಸಂಸ್ಥೆ ಇದೆ ಅನ್ನುವಂಥ ತಮ್ಮ ವಿಚಾರಧಾರೆಗಳನ್ನ ಹಂಚ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಮುಜುಗೊಂಡವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಗುರುಬಸವ ಶಿಕ್ಷಣ ಸಂಸ್ಥೆಯ ಒಂದು ವಿಜ್ಞಾನ ವಿಭಾಗದಲ್ಲಿ ಬಯಾಲಜಿ ಶಿಕ್ಷಕರಿಗೆ ಅಂದ್ರೆ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಮೊನ್ನೆ ತಾನೇ PUC ಸೆಕೆಂಡ್ ಇಯರ್ ಫಲಿತಾಂಶ ಹೊರಬಿದ್ದ ನಂತರ 7 ಸ್ಟಾರ್ ಅಂತ ಅವರಿಗೆ ಈಗಾಗಲೇ ಒಂದು ಬಿರುದನ್ನು ಕೊಟ್ಟಿದ್ದೀವಿ. ಯಾಕೆಂದ್ರೆ ಆ ಬಯಾಲಜಿಯಲ್ಲಿ 7 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನ ತಗೊಂಡ್ರು. ಅದು ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ. ಬಟ್ ಇವತ್ತು ಮತ್ತೆ CET ಪರೀಕ್ಷೆಯಲ್ಲಿಯೂ ಸಹಿತವಾಗಿರುವಂತಹ ಉತ್ತಮ ರ್ಯಾಂಕ್ ಅನ್ನ ಗಳಿಸಿಕೊಂಡಿದ್ದಾರೆ ಅನ್ನುವಂತಹ ಒಂದು ಆಶೆಯು ನಮ್ಮಲ್ಲಿ ಇದೆ. ಆ ನಿಟ್ಟಿನಲ್ಲಿ ಬಯಾಲಜಿ ಶಿಕ್ಷಕರಾಗಿರ್ತಕ್ಕಂಥವ್ರು ಡ್ಯಾನಿಯಲ್ ಸರ್ ತಮ್ಮ ಒಂದು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಅವರು ಯಾವ ರೀತಿಯಾಗಿ ತರಬೇತಿಯನ್ನ ನೀಡಿದ್ರು ಮಕ್ಕಳಿಗೆ ಅನ್ನುವಂಥದ್ದು ಕೇಳ್ಕೊಳ್ಳೋಣ. ಹಾಗಾದ್ರೆ ಸರ್, ತಮ್ಮ ಒಂದು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿರುವಂತ ತಾವು ಮಾರ್ಗದರ್ಶನ ಮಾಡ್ತಾ ಇದ್ರಿ ಅನ್ನುವಂಥದ್ದು ಸ್ವಲ್ಪ ಹೇಳ್ಬಹುದಾ? ಸೊ ಮೊಟ್ಟ ಮೊದಲನೇದಾಗಿ ಈ KCET 2024 ಎಕ್ಸಾಮ್ ನಲ್ಲಿ ಚಲೋ ರ್ಯಾಂಕ್ ಪಡೆದುಕೊಂಡಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಐ ಕಂಗ್ರಾಚುಲೇಟ್ ದೆಮ್ ಫ್ರಮ್ ದ ಕೋರ್ ಆಫ್ ಮೈ ಹಾರ್ಟ್. ಇದು ಮೊದಲನೇ ವಿಷಯ. ಎರಡನೇದು, ನಮ್ಮ ಸಂಸ್ಥೆಯ ಡೈರೆಕ್ಟರ್ ಆದಂತ ಅಭಿಮನ್ಯು ಸರ್, ಮತ್ತೆ ನಮ್ಮ ಪ್ರಾಂಶುಪಾಲರಾದ ರಾಥೋಡ್ ಸರ್, ಮತ್ತೆ ನನ್ನ ಸಿಬ್ಬಂದಿ ವರ್ಗ, ಅವರ ಒಂದು ಫುಲ್ ಸಪೋರ್ಟ್ ಇತ್ತು. ಅವ್ರ ಸಪೋರ್ಟ್ ಇಂದ ಈ ಒಂದು ಯಶಸ್ಸನ್ನ ಪಡ್ಕೊಳ್ಳಲು ಸಾಧ್ಯವಾಯಿತು. ಓಕೆ. ಮತ್ತೆ ನಮ್ಮಲ್ಲಿ ಥಿಯರಿ ಲೆಸನ್ಸ್ ಇದೆಯಲ್ಲ, ಅದನ್ನ ಸ್ಪಷ್ಟವಾಗಿ ನೀಟಾಗಿ ಮಾಡಿ ನಂತರ KCET ಕ್ವಶನ್ಸ್ ಅನ್ನ, ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ವಶನ್ಸ್ ಅನ್ನ ಬಿಡಿಸ್ತೀವಿ. ಫಸ್ಟ್ ಒಂದು ಲೆಸನ್ ಆಗಿ ತಕ್ಷಣ ಆ ಲೆಸನ್ ಸಂಬಂಧಪಡ್ತಕ್ಕಂಥ MCQs ಅನ್ನ ಕ್ಲಾಸ್ ರೂಮ್ ಅಲ್ಲಿ ಬಿಡಿಸ್ತೀವಿ. ಅದು 1 ರೌಂಡ್ ಆಗುತ್ತೆ. ಮತ್ತೆ ಎಲ್ಲಾ ಸಿಲೆಬಸ್ ಮುಗಿದ ಮೇಲೆ ಮತ್ತೆ ಫಸ್ಟ್ ಲೆಸನ್ ಇಂದ ಮತ್ತೆ MCQs ಕಲೆಕ್ಟ್ ಮಾಡಿ ತರಗತಿನಲ್ಲಿ ಬಿಡಿಸ್ತೀವಿ. ಮತ್ತೆ ಆಮೇಲೆ ಮಕ್ಕಳಿಗೂ ಕೂಡ ನಾವು ಒಂದಷ್ಟು MCQ ಕ್ವಶನ್ಸ್ ಕೊಟ್ಟು ಅದನ್ನ ಬಿಡಿಸ್ಕೊಂಡ್ ಬರಕ್ಕೆ ಹೇಳ್ತೀವಿ. ಸೊ ಅಲ್ಲಿಗೆ ನಿರಂತರವಾಗಿ MCQ ನಲ್ಲಿ ಅವ್ರಿಗೆ ಟ್ರೈನ್ ಮಾಡೋದ್ರಿಂದ ಈ ಫಲಿತಾಂಶ ಬರಲು ಕಾರಣ ಅಂತ ನಾನು ಹೇಳ್ತೀನಿ. ಮತ್ತೆ ಅವರ ಒಂದು ನಿಜವಾಗ್ಲೂ ಕೂಡ ಮಕ್ಕಳ ಉತ್ತಮವಾದ ಪ್ರಯತ್ನನೂ ಕೂಡ ಇದರ ಹಿಂದೆ ಇದೆ. ನಾವೆಷ್ಟೇ ಹೇಳಿ ಮಕ್ಕಳ ಸೈಡ್ ಇಂದ ಪ್ರಯತ್ನ ಬರ್ದಲೇ ಇದ್ರೆ ನಮ್ಮ ಇದು ನಮ್ಮ ಏನೋ ನಾವೇನು ಅನ್ಕೊಂತೀವಿ, ಯಾವ ಫಲಿತಾಂಶ ಬರಬೇಕು ಅಂತ ಅನ್ಕೊಂತೀವಿ, ಅದು ಸಾಧ್ಯವಾಗೋದಿಲ್ಲ. ಎಸ್, ಅಂದ್ರೆ ಸರ್, ತಾವು ಹೇಳುವ ನಿಟ್ಟಿನಲ್ಲಿ ಈ ಒಂದು CET ಪರೀಕ್ಷೆ ಎದುರಿಸಬೇಕು ಅಂದ್ರೆ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನುವಂಥದ್ದು, ಬಹು ಆಯ್ಕೆ ಪ್ರಶ್ನೆಗಳು ಅಂತ ಹೇಳ್ತೀವಿ, ಬಹಳ ಮುಖ್ಯವಾಗಿರುವಂತದ್ದು. ತಾವು ತಮ್ಮ ಸಿಲೆಬಸ್ ಅನ್ನ ಸ್ಕೂಲ್ ನಲ್ಲಿ ಮುಗಿದ ತಕ್ಷಣನೇ ಒಂದು 3 ರೌಂಡ್ 3 or 4 ರೌಂಡ್ಸ್ ಗಳನ್ನ ಆ ಒಂದು ಮಕ್ಕಳಿಗೆ ತಗೊಂಡು ಅಷ್ಟೆಲ್ಲಾ ಕ್ವಶನ್ಸ್ ಗಳನ್ನ ಸೊಲ್ಯೂಷನ್ ಮಾಡ್ತಾ ಇದ್ರಿ. ಜೊತೆಗೆ ಇಲ್ಲಿ ಇರುವಂತಕ್ಕಂಥ ಎಲ್ಲ ಮ್ಯಾನೇಜ್ಮೆಂಟ್ ದವರು ನಿಮಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು, ನಿಮ್ಮ ಸಿಬ್ಬಂದಿ ವರ್ಗದವರು ಸಪೋರ್ಟ್ ಮಾಡ್ತಾ ಇದ್ರು. ಜೊತೆಗೆ PCMB 4 ಬಹಳ ಒಂದು ಕಠಿಣವಾಗಿರ್ತಕ್ಕಂಥ ವಿಜ್ಞಾನ ವಿಭಾಗದಲ್ಲಿ 4 ಜನರು ನೀವು ರೌಂಡ್ ಅನ್ನ ಮುಗಿಸ್ಕೊಳ್ತಿದ್ರೋ ಅಥವಾ ಪರ್ಪಸ್ಲಿ ಆಗಿ ತಾವು ಒಬ್ಬರೇನ ಮುಗಿಸ್ತಾ ಇದ್ರಿ ಸರ್? ಇಲ್ಲ, ಈಗ KCET ಎಕ್ಸಾಮ್ ಅಂದ್ರೆ ಬರೀ ಬಯಾಲಜಿ ಮಾತ್ರ ಇರೋದಿಲ್ಲ, ಅಂದ್ರೆ ಎಲ್ಲಾ ಸಬ್ಜೆಕ್ಟ್ಸ್ 4 ಶಿಕ್ಷಕರು PCMB 4 ಶಿಕ್ಷಕರು ಎಲ್ಲ ಮಕ್ಕಳನ್ನ ಒಂದೊಂದು ರೌಂಡ್ಸ್ ತಗೊಂಡು ಒಂದು ಅಭ್ಯಾಸನ ಕೊಡ್ತಾ ಇದ್ರಿ. ಆ ನಿಟ್ಟಿನಲ್ಲಿ ಮಗುವಿಗೆ ಉತ್ತಮವಾಗಿರ್ತಕ್ಕಂಥ ತರಬೇತಿಯನ್ನ ಕೊಡ್ತಾ ಇದ್ರಿ. ಜೊತೆಗೆ ಮಕ್ಕಳದು ಒಂದು ಪ್ರಯತ್ನ ಇದಕ್ಕೆ ಮುಖ್ಯವಾಗಿದೆ ಅನ್ನುವಂತ ವಿಚಾರಗಳನ್ನ ಹಂಚ್ಕೊಂಡಿದ್ರಿ ಸರ್. ಇವತ್ತು ಮುಂದೆ ಬರುವಂತಹ ವಿದ್ಯಾರ್ಥಿಗಳಿಗೆ ಮತ್ತೇನಾದ್ರೂ ಸಲಹೆ ಕೊಡ್ಬೋದು ಸರ್? ಅಂದ್ರೆ ನೆಕ್ಸ್ಟ್ ಇಯರ್ ನಮ್ಮ ಶಾಲೆ ನೆಕ್ಸ್ಟ್ ಇಯರ್ ಬರುವಂತಹ ನಮ್ಮ ಇಲ್ಲಿ ಒಂದು ಫಸ್ಟ್ ಇಯರ್ ಈಗಾಗಲೇ ಓದ್ಕೊಂಡು ಸೆಕೆಂಡ್ ಇಯರ್ ಬಂದಿದ್ದಾರೆ, ಅಥವಾ ಇನ್ನೂ ಔಟ್ಸೈಡ್ ಇರುವಂತಹ ಮಕ್ಕಳಿದ್ದಾರೆ, ಅವರು CET ಹೋಗ್ಬೇಕು ಅನ್ನುವಂಥದ್ದು, ಅವ್ರಿಗೆ ಏನಾದ್ರು ಸಲಹೆ ಕೊಡಬಹುದು ಸರ್ ತಾವು? ಸೊ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಎಕ್ಸಲೆಂಟ್ ಆಗಿ ಸ್ಕೋರ್ ಮಾಡಿದ್ರೆ ಸಾಲದು. ಇತ್ತೀಚಿನ ದಿನಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯಾವ ರ್ಯಾಂಕ್ ಬರುತ್ತೆ, ಯಾವ ಸ್ಕೋರ್ ಬರುತ್ತೆ, ಅದನ್ನ ಜನ ನೋಡ್ತಾ ಇದ್ದಾರೆ. ಸೊ ಬರೀ ಬೋರ್ಡ್ ಎಕ್ಸಾಮ್ ಅಲ್ಲಿ ನಾನು ಫಸ್ಟ್ ರ್ಯಾಂಕ್ ಬಂದೆ, ಔಟ್ ಆಫ್ ಔಟ್ ಬಂದೆ ಸಾಲದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಅಷ್ಟೇ ರೀತಿಯಲ್ಲಿ ಒಳ್ಳೆ ರ್ಯಾಂಕ್ಸ್ ಬರಬೇಕು. ಸೊ ಅವಾಗ ಎಲ್ಲ ಜನ ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ರ್ಯಾಂಕ್ ಬಂದಂತ ಮಕ್ಕಳ ಕಡೆ ಗಮನ ಹರಿಸ್ತಾರೆ. ಸೊ
ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಲೆಯ ಮಕ್ಕಳಿಗೆ ಈ ಶೈಕ್ಷಣಿಕ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ KCET ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೋರ್ಸ್ ತಯಾರಿ ಮಾಡ್ಕೊಂತೀವಿ. ಸೊ ಯಾವುದೇ ಸ್ಥಳದಲ್ಲಿರ್ತಕ್ಕಂಥ ಮಕ್ಕಳು ಇನ್ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯಾರು ಚಲೋ ಮಾಡ್ತಾರೆ ಅದೇ ಕೌಂಟ್ ಆಗುತ್ತೆ. ಹಾಗೆ ಮಾಡ್ಬೇಕಾದ್ರೆ ಅವರ ಪರಿಶ್ರಮ ಮಕ್ಕಳು ಜಾಸ್ತಿ ಆಗ್ಬೇಕಾಗುತ್ತೆ. ಜೊತೆಯಲ್ಲಿ ಟೀಚರ್ಸು ಮತ್ತೆ ಪೇರೆಂಟ್ಸು ಸಪೋರ್ಟ್ ಮಾಡಬೇಕಾಗುತ್ತೆ. ನಮ್ಮ ಪ್ರಯತ್ನ ಇರುತ್ತೆ. ಸೊ ಥಿಯರಿ ಓದೋದ್ರ ಜೊತೆ ಎಲ್ಲಾ ಸಬ್ಜೆಕ್ಟ್ಸ್ ಥಿಯರಿ ಓದೋ ಜೊತೆನಲ್ಲಿ ಈಕ್ವಲಿ ಇಂಪಾರ್ಟೆನ್ಸ್ ಅಥವಾ ಡಬಲ್ ಇಂಪಾರ್ಟೆನ್ಸ್ ಕಾಂಪಿಟೇಟಿವ್ ಪರೀಕ್ಷೆ ತಯಾರಿ ಮಾಡ್ಕೊಳಕ್ಕೆ ಎಷ್ಟೆಷ್ಟು MCQs ಬಿಡಿಸ್ತಾರೆ ಮಕ್ಕಳು ಅಷ್ಟು ಅವರು ಒಳ್ಳೆ ರೀತಿಯಲ್ಲಿ ತಯಾರಿ ಆಗ್ತಾರೆ. ಇಷ್ಟು ಹೇಳಕ್ ಎಸ್ ಅಂದ್ರೆ PUC ಮೇನ್ ಎಕ್ಸಾಮ್ಗಿಂತಲೂ KCET ಪರೀಕ್ಷೆ ಅನ್ನುವಂಥದ್ದು ಬಹಳ ಉತ್ತಮವಾಗಿರುವಂಥದ್ದು ಮತ್ತು ಅಲ್ಲಿ MCQ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಆ ನಿಟ್ಟಿನಲ್ಲಿ ಮಕ್ಕಳು ಪ್ರಯತ್ನ ಮಾಡಬೇಕು, ನಾವು ಶಿಕ್ಷಕರು ಪ್ರಯತ್ನ ಮಾಡಬೇಕು, ಜೊತೆಗೆ ಪಾಲಕರ ಒತ್ತಡವು ಅದಕ್ಕೆ ಇರಬೇಕು ಅನ್ನುವಂತಹ ಒಂದು ಸಂದೇಶವನ್ನ ನಮ್ಮೆಲ್ಲ ಒಂದು ವೀಕ್ಷಕರಿಗೆ ತಾವು ಒದಗಿಸಿಕೊಟ್ಟಿದ್ದೀರಿ. ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ತಾವು ಗುರುಬಸವ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರು. ಬಟ್ ತಮ್ಮ ಒಂದು ಸಂಸ್ಥೆ ಇರುವಂತದ್ದು ಈಗಾಗಲೇ ಗ್ರಾಮೀಣ ಪ್ರದೇಶದಲ್ಲಿ, ಅದು ರೂರಲ್ ಏರಿಯಾ ಅಂತ ಹೇಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಒಂದು ವಿಜ್ಞಾನ ಕಾಲೇಜನ್ನ ತೆಗೆದುಕೊಂಡು ಬಂದು ಇಲ್ಲಿಯೇ ತಮ್ಮದೇ ಆಗಿರುವಂತಹ ಒಂದು ವಿಚಾರಧಾರೆಗಳನ್ನ ಹಂಚ್ಕೋಬೇಕಾಗುತ್ತದೆ ಇವತ್ತು ಸಂದರ್ಶಕರ ಜೊತೆ. ಯಾಕಂತಂದ್ರ ರೂರಲ್ ಏರಿಯಾದಲ್ಲಿ ಇಂತ ಒಂದು ವಿಜ್ಞಾನ ಕಾಲೇಜ್ ಬೆಳೆಸಬೇಕು ಅಂದ್ರ ಬಹಳ ಕಷ್ಟದ ಕೆಲಸ ಸರ್. ಆ ನಿಟ್ಟಿನಲ್ಲಿ ತಾವು ಬೆಳೆಸ್ಕೊಂಡಿದ್ರಿ ಇವತ್ತು ಆ ಸಂಸ್ಥೆ ಅನ್ನುವಂಥದ್ದು. ಮತ್ತು ಜೊತೆಗೆ ತಮ್ಮ ಒಂದು ಸಂಸ್ಥೆಯಲ್ಲಿ KCET ಪರೀಕ್ಷೆಯಲ್ಲಿ 10 ವಿದ್ಯಾರ್ಥಿಗಳು ಈಗಾಗಲೇ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿದ್ದಾರೆ. ಇದಕ್ಕೆಲ್ಲವೂ ತಾವು ಯಾವ ರೀತಿಯಾಗಿ ಒಂದು ಸಪೋರ್ಟ್ ಅನ್ನ ಮಾಡ್ತಾ ಇದ್ದೀರಿ ಸರ್? ತಾವು ಉಪಾಧ್ಯಕ್ಷರಾಗಿ ಏನಾದರೂ ತಮ್ಮ ವಿಚಾರಗಳನ್ನ ಹಂಚ್ಕೋಬಹುದಾ ಈ ಸಂದರ್ಭದಲ್ಲಿ? ಓಕೆ, ಗುಡ್ ಆಫ್ಟರ್ನೂನ್ ಎವ್ರಿವನ್. ಇಂಟೆನ್ಷನ್ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂತ ಹುಡುಗರಿಗೆ ಒಳ್ಳೆ ಉದ್ಯೋಗ ಅವಕಾಶ ಸಿಗ್ಲಿ, ಒಳ್ಳೆ ಸಿಟಿ ಒಳಗೆ ಹೋಗಿ ಕಲಿಯೋದಾಗಂಗಿಲ್ಲ. ಅಫೋರ್ಡೆಬಲ್ ಪ್ರೈಸ್ ನಾಗ ಸಿಟಿ ಒಳಗೆ ಏನ್ ಕಲಿಸ್ತಾರ ಅದನ್ನೇ ಹಳ್ಳಿ ಒಳಗೆ ಸಿಗ್ಬೇಕು ಅಂತ ಹೇಳಿ ಆ ಉದ್ದೇಶ ಈ ಸಂಸ್ಥೆ ತೆಗೆದದ್ದು. ದುಡ್ಡು ಗಳಿಸ್ಬೇಕಂತ ಏನಿಲ್ಲ. ಅದೇ ರೀತಿ ನಾವು ಅದನ್ನ ಮುಂದುವರ್ಸ್ಬೇಕಾದ್ರೆ ಟೀಚರ್ ಸಪೋರ್ಟ್ ಬಹಳ ಇದೆ. ಟೀಚರ್ಸ್ ಬಹಳ ಮುಖ್ಯವಾಗಿ, ಟೀಚರ್ಸ್ ಮೇನ್ ಸಪೋರ್ಟ್ ಅವ್ರದೇ. ಅದ್ರ ಜೊತೆ ಸ್ಟೂಡೆಂಟ್ಸು ವರ್ಕ್ ಮಾಡ್ಬೇಕಾಗತ್ತೆ. ಸೊ ಕಲೆಕ್ಟಿವ್ ಫೋಕಸ್ ಏನಿದೆ, ಟೀಚರ್ಸ್ ಒಂದೇ ಇರಬೇಕು ಮತ್ತೆ ಸ್ಟೂಡೆಂಟ್ಸ್ ಒಂದೇ ಇರಬೇಕು. ಈ ಸಲ ಆ ಫೋಕಸ್ ಏನಿದೆ ಕಲೆಕ್ಟಿವ್ ಫೋಕಸ್ ಆಗಿ ಈ ಸಲ ರಿಸಲ್ಟ್ ಬಂದದ್ದಕ್ಕೆ ಅದು ಒಂದು ಮೇನ್ ಕಾರಣ. ಎರಡನೇದ್ದು ಹುಡುಗರ ಹತ್ರ ಕಮಿಟ್ಮೆಂಟ್ ಮತ್ತೆ ಕಾನ್ಸಂಟ್ರೇಷನ್, ಅವು ಎರಡು ಇರಬೇಕು. ಟೀಚರ್ಸ್ ಅಂದ್ರು ಮಾಡೇ ಮಾಡ್ತಿರ್ತಾರೆ, ಎಲ್ಲಾ ಹುಡುಗರಿಗೆ ಒಂದೇ ತಿಳ್ಕೊಂತಾರ ಅವರು. ಎಲ್ಲಾ ಹುಡುಗರು ಹುಷಾರಿದ್ದ ಹುಡುಗರಿಗೆ ಅಷ್ಟೇ ಕಲಿಸದ, ದಡ್ಡಿದ್ದ ಹುಡುಗರಿಗೆ ಅಂತ ಯಾರು ದಡ್ಡ ಇರಂಗಿಲ್ಲ. ಓನ್ಲಿ ಕಮಿಟ್ಮೆಂಟ್, ಅದೇನ್ ಹೇಳ್ತಾರಲ್ಲ, ಕಮಿಟ್ಮೆಂಟ್, ಕಾನ್ಸಂಟ್ರೇಷನ್, ಡೆಡಿಕೇಶನ್, ಆಮೇಲೆ ಡಿಸಿಪ್ಲಿನ್, ಡಿಟರ್ಮಿನೇಷನ್, ಈ 5 ಒಂದ್ ವೇಳೆ ಆ ಹುಡುಗರ ಹತ್ರ ಇದ್ರೆ ಯಾರು ದಡ್ಡರಲ್ಲ, ಎಲ್ಲಾ ಹುಷಾರೇ. ಅದನ್ನ ಇನ್ಕಲ್ಕೇಟ್ ಮಾಡಿದ್ರಂದ್ರೆ ಸ್ಟೂಡೆಂಟ್ಸ್ ಒಳಗಡೆ ಟೀಚರ್ಸ್, ಸೊ ದೇ ಆರ್ ಸಕ್ಸಸ್ಫುಲ್. ನೀವು ಅವನ್ನ ಅವ್ರಿಗೆ ಬರೀ ಗೈಡ್ ಅಷ್ಟೇ ಮಾಡ್ಬೇಕು, ಅವ್ರು ಓದಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದನ್ನ ಈ ಸಲ ಎಫರ್ಟ್ಸ್ ಹಾಕಿ ಮಾಡೋದಕ್ಕೆ ಸೊ ರಿಸಲ್ಟ್ ಬಂದಿದೆ. ಸೊ ಐ ಹೋಪ್ ನೆಕ್ಸ್ಟ್ ಇಯರ್ ಮತ್ತೆ ನಮ್ ಟೀಚರ್ಸ್ ಅದನ್ನೇ ಮಾಡ್ತಾರೆ. ಈ ಸಲ 10 ಆಗ್ಯಾರ, ನೆಕ್ಸ್ಟ್ ಇಯರ್ 20-30 ಆಗ್ಬೋದು ಅಂತ ನನ್ನ ಆಶೆ. ಸರಿ, ಇದಕ್ಕೆ KCET ಬೇಕಾಗಿರುವಂತಹ ಕೆಲವೊಂದು ಏನಾದರೂ ಸೌಲಭ್ಯಗಳ ಬೇಕು ಅಂತಂದ್ರೆ ಎಲ್ಲಾ ಟೀಚರ್ಸ್ಗೂ ಸ್ವತಃ ತಾವಾಗಿ ಒದಗಿಸಿಕೊಡ್ತಿದ್ರಿ ಅನ್ನುವಂಥದ್ದು ನಿಮ್ಮ ಒಂದು ಎಲ್ಲಾ ಶಿಕ್ಷಕರ ಸಿಬ್ಬಂದಿ ವರ್ಗದವರು ತಿಳಿಸಿಕೊಟ್ಟಿದ್ದಾರೆ ಸರ್. ಅದನ್ನ ಯಾವ ರೀತಿಯಾಗಿ ತಾವೆಲ್ಲ ಒದಗಿಸಿಕೊಡ್ತಾ ಇದ್ರಿ ಅಥವಾ ಅದನ್ನು ಎಲ್ಲಿ ತೆಗೆದುಕೊಂಡು ಬರ್ತಾ ಇದ್ರಿ? ನಾವು ಒದಗಿಸಿಕೊಡೋದಕ್ಕಿಂತ ಅವ್ರ ರಿಕ್ವೈರ್ಮೆಂಟ್ ಅಂತ ಅವ್ರು ಹೇಳ್ತಿದ್ರು, ಅದನ್ನ ಪ್ರೊವೈಡ್ ಮಾಡ್ತಿದ್ದೆ ಸರ್. ಮ್ಯಾನೇಜ್ಮೆಂಟ್ ಅವ್ರು ತಮ್ಮ ರಿಕ್ವೈರ್ಮೆಂಟ್ ಹೇಳ್ತಿದ್ರು, ಇಲ್ಲ ಸರ್ ಕಂಪ್ಯೂಟರ್ ಬೇಕು, ಯಾಕಂದ್ರೆ ಎಕ್ಸ್ಪೋಜರ್ ಕಂಪ್ಯೂಟರ್ ಜಾಸ್ತಿ ಇತ್ತಂದ್ರೆ ಹುಡುಗರಿಗೆ ಎಕ್ಸಾಮ್ದಾಗ ಈಸಿ ಆಗ್ತದ. ಅಂದ್ರೆ ಹೆಂಗ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಯಾವ್ದನ್ನ ಬಿಡಬೇಕು, ಯಾವ್ದನ್ನ ಬರಿಬೇಕು, ಯಾವ್ದು ಈಸಿ ಸಬ್ಜೆಕ್ಟ್ ಅದ ಅದನ್ನ ಹೆಂಗ್ ಮಾಡ್ಬೇಕು ಅಂತಂದ್ರೆ ಕಂಪ್ಯೂಟರ್ ಜೊತೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬಹುದು. ಅಂದ್ರೆ ಎಲ್ಲಾ ಶಿಕ್ಷಕರು ತಮಗೆ ಏನ ನೀಡ್ಸ್ ಅದಾವ, ಏನ್ ಅವಶ್ಯಕತೆಗಳದಾವ, ಅದ ಬೇಕು ಅಂದಾಗ ಅದನ್ನ ಅವೈಲೇಬಲ್ ಮಾಡ್ತಕ್ಕಂಥ, ಅದನ್ನ ಒದಗಿಸಿಕೊಡ್ತಕ್ಕಂಥ ಒಂದು ಮುಖ್ಯವಾದ ಜವಾಬ್ದಾರಿ ತಾವು ತೆಗೆದುಕೊಂಡು ಅವೆಲ್ಲ ನಾವು ಒದಗಿಸಿಕೊಟ್ಟಿದ್ದೀರಿ ಸರ್. ಆ ನಿಟ್ಟಿನಲ್ಲಿ ಗುರುಬಸವ ಸಂಸ್ಥೆಯು ವಿಶೇಷವಾಗಿ ನಮ್ಮ ಒಂದು ಇಂಡಿ ತಾಲೂಕಿನಲ್ಲಿ ಬೆಳೆದು ನಿಂತಿರತಕ್ಕಂಥ ಒಂದು ಸಂಸ್ಥೆ ಅಂತ ನಾವೆಲ್ಲರೂ ಇವತ್ತಿನ ದಿವಸ ಅನ್ಕೊಳ್ತಾ ಇದೀವಿ. ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಸರ್, ಇಷ್ಟೆಲ್ಲ ಬೆಳೆಸಬೇಕು ಅಂದ್ರೆ ದೊಡ್ಡ ಸರ್ ಇದಕ್ಕೆ ಬಹಳ ಒಂದು ಮಾರ್ಗದರ್ಶನ ನೀಡಿದ್ರೆ ತಮ್ಮ ತಂದೆಯವರಾದ MB ಬಿರಾದರ್ ಸರ್ ಅವರು ಒಂದು ಸ್ವಲ್ಪ ಸಪೋರ್ಟ್ ಅವರು ಮೊದಲು ನೀಡಿದರು. ಬಟ್ ಇವತ್ತು ಅವರಿಗೆ ವಯಸ್ಸು ಬಹಳ ಇವೆ, 82, 83 ಅನ್ನುವಂಥದ್ದಾಗಿದೆ. ಇವತ್ತು ನಿಮ್ ಕೈ ಕೊಟ್ಟಿದ್ದಾರೆ ಸರ್. ಆ ಸಂಸ್ಥೆಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಏನಾದರೂ ಕಲ್ಪನೆ ಸರ್ ತಮ್ಮದು? ಇನ್ನೂ ಬಹಳ ಮಾಡಬೇಕಿದೆ.
ಎಸ್, ಅದು ಅವನು ಏನಾದ್ರು ವಿಚಾರ ಸರ್, ಸಂಸ್ಥೆ ಏನಾದ್ರು ಮಾಡ್ಕೋಬೇಕು. ಈ ಮುಂದಿನ ದಿನದಲ್ಲಿ ಈ ಸಲ ಕಾನ್ಸಂಟ್ರೇಷನ್ ನೀಟು JEE ಮಾಡ್ತಾ ಇದ್ವಿ ಜಾಸ್ತಿ. ಎಸ್, ನೀಟು JEE ಕಾನ್ಸಂಟ್ರೇಷನ್ ಮಾಡಿದ್ರೆ CET ಈಸಿ ಆಗ್ಬಿಡುತ್ತೆ ಹುಡುಗರಿಗೆ. ಸೊ ಹೋದ್ ಸಲನು ಪ್ರಯತ್ನ ಮಾಡಿದ್ವಿ, ಆದ್ರೆ ಟೈಮ್ ಸ್ವಲ್ಪ ಕಡಿಮೆ ಇತ್ತು. ಬಟ್ ಈ ಸಲ ನಮ್ಗೆ ಜಾಸ್ತಿ ಟೈಮ್ ಸಿಕ್ಕಿದೆ. ಸೊ ಡೆಫಿನೆಟ್ಲಿ ನೀಟು JEE ಅಟ್ ಲೀಸ್ಟ್ ಒಂದು 4 ಹುಡುಗರು ಅಲ್ಲಿ ಸೆಲೆಕ್ಷನ್ ಆಗುವಂತ ತಯಾರಿ ಮಾಡ್ತಾ ಇದ್ವಿ. ಎಲ್ಲ ಟೀಚರ್ಸ್ ನಾವೆಲ್ಲ ಕೂಡ ಮ್ಯಾನೇಜ್ಮೆಂಟ್ ಸಪೋರ್ಟ್ ಯಾವಾಗಲೂ ಸ್ಟಾಫ್ ಮೆಂಬರ್ಸ್ ಇದ್ದೆ. ಸರ್, ಬಹಳ ಉತ್ತಮವಾಗಿರ್ತಕ್ಕಂತ ಒಂದು ವಿಚಾರವನ್ನ ಹಂಚ್ಕೊಂಡಿದ್ರೆ, ನೀಟ್ ಮತ್ತು JEE ಅನ್ನುವಂಥದ್ದು ಎಷ್ಟೊತ್ತಿದ್ರು ಈ ವರ್ಷ ಒಂದು 4 ವಿದ್ಯಾರ್ಥಿಗಳಾದ್ರೂ ನಾವು ಆ ರ್ಯಾಂಕಿಂಗ್ ದಲ್ಲಿ ಸೇರ್ಪಡೆ ಆಗ್ಬೇಕು, ಬರಬೇಕು ಅನ್ನುವಂಥ. ಸರ್, ಅದಕ್ಕೆ ಈಗಾಗಲೇ ಏನಾದ್ರು ಪ್ರೀ ಪ್ಲಾನ್ ಅಥವಾ ಬಿಫೋರ್ ಆಗಿರ್ತಕ್ಕಂತ ಒಂದು ಮುಂದಾಲೋಚನೆ ಇಟ್ಕೊಂಡಿದ್ದೀರಿ ಸರ್? ಅದಕ್ಕೆ ನಾನ್ ಬರೀ ಗೈಡ್ ಲೈನ್ ಕೊಟ್ಟಿದ್ದೀನಿ, ಪ್ಲಾನಿಂಗ್ ಎಲ್ಲ ಟೀಚರ್ಸ್ ಮಾಡ್ತಾರೆ. ಸೊ ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ಅದರಲ್ಲಿ ಸಬ್ಜೆಕ್ಟ್ ಅಲ್ಲಿ ಯಾವ್ದನ್ನ ವೇಟೇಜ್ ಕೊಡಬೇಕು, ಯಾವ್ದನ್ನೇ ಹುಡುಗಿಗೆ ತಿಳಿಸ್ಬೇಕು, ಯಾವ ತರ ತಿಳಿಸ್ಬೇಕು, ಯಾವ್ದನ್ನ ಈಸಿಯಾಗಿ ತಿಳಿಸ್ಬೇಕು, ಆಮೇಲೆ ಹೆಂಗ ಎಕ್ಸಾಮ್ ಬರೀಬೇಕು ಅನ್ನೋದನ್ನ ಟೀಚರ್ಸ್ ಮಾಡ್ತಾರೆ. ಪ್ಲಾನಿಂಗ್ ಅದೆಲ್ಲ ಮ್ಯಾನೇಜ್ಮೆಂಟ್ ಮಾಡೋದೆಲ್ಲ ಮ್ಯಾನೇಜ್ಮೆಂಟ್ ನಾವು ಸಪೋರ್ಟ್ ಮಾಡ್ತೀವಿ, ಗೈಡ್ ಮಾಡ್ತೀವಿ. ಓಕೆ. ಈಗಾಗಲೇ ಸಂಸ್ಥೆಯ ಉಪಾಧ್ಯಕ್ಷರು ಈ KCET ಪರೀಕ್ಷೆ 10 ವಿದ್ಯಾರ್ಥಿಗಳು ರ್ಯಾಂಕಿಂಗ್ ಪಡೆದುಕೊಂಡಿದ್ದಾರೆ. ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ಒಂದು ರೀತಿಯಲ್ಲಿ ರ್ಯಾಂಕಿಂಗ್ ಪಡೆದುಕೊಳ್ಳಬೇಕು ಅನ್ನುವಂತ ವಿಷಯ ತಿಳಿಸುವುದರ ಜೊತೆಗೆ ಇದೇ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಬರುವ ವರ್ಷ ಒಂದು ವಿಚಾರವನ್ನ ಈಗಾಗಲೇ ಅವರು ಪ್ರಸ್ತುತವನ್ನ ಪಡಿಸಿದ್ರು. ಏನು ಅಂತಂದ್ರೆ, ನೀಟ್ ಮತ್ತು JEE ಅನ್ನುವಂತ ಬರುತ್ತಲ್ಲ, ಅದರಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕನಿಷ್ಠ ಒಂದು 4-5 ವಿದ್ಯಾರ್ಥಿಗಳಾದ್ರೂ ಸೆಲೆಕ್ಷನ್ ಆಗಬೇಕು ಅನ್ನುವಂತ ಒಂದು ವಿಚಾರಧಾರೆಗಳನ್ನ ತಿಳಿಸಿದ್ರು. ಜೊತೆಗೆ ಏನಂತ ಹೇಳಿದ್ರು ಅಂತಂದ್ರೆ, ನಮ್ಮೆಲ್ಲ ಶಿಕ್ಷಕರು ಆ ಪ್ರಾಂಪ್ಟ್ ಆಗಿ ಆ ರೀತಿಯಲ್ಲಿ ದುಡಿತಾರ. ಬಟ್ ಅವರಿಗೆ ನಾನು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಒದಗಿಸಿಕೊಡ್ತಕ್ಕಂಥ ಜವಾಬ್ದಾರಿ ನಂದಿದೆ. ಅದನ್ನೆಲ್ಲವೂ ನಾವು ಒದಗಿಸಿಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಇಯರ್ ಬರುವುದರೊಳಗಾಗಿ ನೀಟ್ ಮತ್ತು JEE ಕನಿಷ್ಠ ಗುರುಬಸವ ಶಿಕ್ಷಣ ಸಂಸ್ಥೆಯಿಂದ ಒಂದು 4 ವಿದ್ಯಾರ್ಥಿಗಳಾದರೂ ನಾವು ಅದರಲ್ಲಿ ಆಯ್ಕೆ ಆಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಆ ನಿಟ್ಟಿನ ಕಡೆಗೆ, ಆ ಒಂದು ವೇದ ಕಡೆಗೆ ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂತ ಒಂದು ವಿಚಾರಧಾರೆಗಳು ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಭಿಮನ್ಯು ಎಂ ಬಿರಾದಾರ ಸರ್ ಅವರು ಹಂಚಿಕೊಂಡಿದ್ರ. ಜೊತೆಗೆ ಮತ್ತೇನಾದ್ರೂ ಹೇಳ್ಬಹುದು ಸರ್ ಈ ಸಂದರ್ಭದಲ್ಲಿ? ಏನಿಲ್ಲ, ಪ್ಲಾನ್ ಮಾಡಿದಾರೆ ಆಲ್ರೆಡಿ. ಸೊ ಪ್ಲಾನ್ ಅದೇ ಹೇಳ್ತಾರಲ್ಲ, ಪ್ಲಾನ್ ದ ವರ್ಕ್ ಅಂಡ್ ವರ್ಕ್ ಆಸ್ ಪರ್ ದ ಪ್ಲಾನ್ ಅಂತ ಹೇಳಿ, ಅದೇ ತರ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಸಿಗುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ರೂರಲ್ ಏರಿಯಾ ಹುಡುಗರು ದಡ್ಡ ಅಂತ ಇರಂಗಿಲ್ಲ, ಹುಷಾರಿದ್ದೇ ಇರ್ತಾರೆ. ಅವ್ರಿಗೆ ಎಕ್ಸ್ಪೋಜರ್ ಇರಂಗಿಲ್ಲ ಸಿಟಿದು, ಆ ಎಕ್ಸ್ಪೋಜರ್ ಕೊಡ್ತಾ ಇದೀವಿ ಅಷ್ಟೇ. ಎಸ್, ಸಂಸ್ಥೆಯ ಉಪಾಧ್ಯಕ್ಷರು ಮತ್ತೇನು ಸಂದೇಶವನ್ನ ಕೊಡ್ತಾ ಇದ್ದಾರೆ, ಇದು ರೂರಲ್ ಏರಿಯಾದಲ್ಲಿ ಇರುವುದರಿಂದ ಬಹಳಗಿರುವಂತಹ ಸೌಲಭ್ಯಗಳು ಸಿಗಲ್ಲ. ಆದಾಗೂ ಸಹಿತವಾಗಿ ನಾವು JEE ಮತ್ತು ನೀಟ್ ಏನದಲ್ಲ, ಇವತ್ತಿಲ್ಲ ನಾಳೆ ಆದರೂ ಅಂದ್ರೆ ಪ್ರೊಸೆಸ್ ಸ್ವಲ್ಪ ಕಡಿಮೆ ಆಗಬಹುದು. ಯಾಕಂತಂದ್ರೆ ಹಳ್ಳಿ ವಾತಾವರಣ ಇರುವುದರಿಂದ ಆದಷ್ಟು ಬೇಗನೆ ಆ ಒಂದು ಗುರಿಯನ್ನ ನಾವು ತಲುಪ್ತೀವಿ ಅನ್ನುವಂತ ಒಂದು ಸಂದೇಶವನ್ನ ಈಗಾಗಲೇ ಸಂಸ್ಥೆಯ ಉಪಾಧ್ಯಕ್ಷರಾದ ಅಭಿಮನ್ಯು ಬಿರಾದಾರ್ ಸರ್ ಅವರು ಒದಗಿಸಿಕೊಟ್ಟಿದ್ದಾರೆ. ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಸಿಬ್ಬಂದಿ ಎಲ್ಲವೂ ಈಗಾಗಲೇ ಅದಕ್ಕೆ ಕಾರ್ಯತತ್ಪರರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಒಂದು ವಿಚಾರಧಾರೆಗಳನ್ನ ಹಂಚಿಕೊಂಡಿದ್ದಾರೆ. ಹಾಗೆ ಈ ಒಂದು ಗುರುಬಸವ ಶಿಕ್ಷಣ ಸಂಸ್ಥೆ ಉತ್ತರವಾಗಿ ನಮ್ಮ ಇಂಡಿ ತಾಲೂಕಿನಲ್ಲಿ ಬೆಳೆಯಲಿ ಅನ್ನುವಂತಹ ಒಂದು ಆಶಾಭಾವನೆಯ ಜೊತೆಗೆ ನಾವು ನೀವೆಲ್ಲರೂ ಇವತ್ತಿನ ದಿವಸ ಈ ಸಂದರ್ಶನದಲ್ಲಿ ಭಾಗಿಯಾಗಿದ್ದೀವಿ. ಇದೇ ತಾನೇ ನಮ್ಮ ಸಂಸ್ಥೆಯ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥವು ಶ್ರೀಯುತ AS ಪಾಟೀಲ್, ಅಂದ್ರೆ ಆಡಳಿತಾಧಿಕಾರಿಗಳಾದ AS ಪಾಟೀಲ್ ಸರ್ ಅವರು ಇದೇ ತಾನೇ ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಒಂದು ಸಂದರ್ಶನಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೀವಿ. ಒಟ್ಟಿನಲ್ಲಿ ನಾವು ಇವತ್ತು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿಯಾಗಿರುವಂತಹ ಮಕ್ಕಳಿಗೆ ಬೋಧನೆಯನ್ನ ಸಿಗ್ತಾ ಇದೆ, ಜೊತೆಗೆ ಅಲ್ಲಿ CET ಪರೀಕ್ಷೆ ಅನ್ನುವಂಥದ್ದು ಯಾವ ರೀತಿಯಾಗಿ ಮಕ್ಕಳು ಎದುರಿಸ್ತಾ ಇದ್ರು, ಜೊತೆಗೆ ಗುರುಬಸವ ಶಿಕ್ಷಣ ಸಂಸ್ಥೆ ಮುಂದಿನ ಒಂದು ಹೆಜ್ಜೆ ಏನು, ಅದನ್ನ ಯಾವ ರೀತಿಯಾಗಿ ಅದಕ್ಕೆ ನಾವು ದಾಪಗಾಲನ್ನ ಆ ಶಿಕ್ಷಣ ಸಂಸ್ಥೆಯವರು ಇಡ್ತಾ ಇದ್ದಾರೆ ಅನ್ನುವಂತ ಎಲ್ಲಾ ವಿಚಾರಧಾರೆಗಳನ್ನ ತಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಹಾಗೆಯೇ ಈ ಗುರುಬಸವ ಶಿಕ್ಷಣ ಜೊತೆಗೆ ತಮ್ಮೆಲ್ಲರ ಒಂದು ಕಾಳಜಿ ಅನ್ನುವಂಥದ್ದು, ವಿಶೇಷವಾಗಿರತಕ್ಕಂಥ ಗಮನ ಅನ್ನುವಂಥದ್ದು ಇರ್ಲಿ ಅಂತ ಆಶಿಸುತ್ತಾ ಇವತ್ತಿನ ಸಂದರ್ಶನಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೀವಿ. ಸರ್, ತುಂಬಾ ಧನ್ಯವಾದಗಳು, ತಮಗೆಲ್ಲ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದೀರಿ.